ಸೊ ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ನಾನು 2 ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಒಂದು ಡ್ರೈ ಲ್ಯಾಂಡು ಅಂದರೆ ಎಂಟಿ ಪ್ಲಾಟ್, ಇನ್ನೊಂದು ಬಂದ್ಬಿಟ್ಟು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಪ್ಲಾಟ್ಸು. ಸೊ ಅದರಲ್ಲಿ 87 ಎಕರೆ ಅಲ್ವಾ ಸರ್? 87 ಎಕರೆ, ಹೌದು. ಸೊ 87 ಎಕರೆ ಒಂದು ಪ್ಲಾಟ್. ಆ ಪ್ಲಾಟಲ್ಲಿ ಶ್ರೀಗಂಧದ ಮರಗಳನ್ನ ಬೆಳೆದಿದ್ದಾರೆ. ಸೊ ಸುಮಾರು ಅಂದಾಜಿಗೆ ಇವತ್ತಿಗೆ ಅದರ ವ್ಯಾಲ್ಯೂಯೇಷನ್ ಲೆಕ್ಕ ಹಾಕಿದ್ರೆ 300 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಬರುತ್ತೆ. ಸೊ ಅಂಥ ಒಂದು ಶ್ರೀಗಂಧದ ತೋಟನ ಇವತ್ತು ನಾನು ನೋಡೋಕೆ ಹೊರಟಿದ್ದೀನಿ. ಆ್ಯಂಡ್ ಆ ಫಾರ್ಮಲ್ಲೂ ಕೂಡ ಎಷ್ಟೋ ಜನ ಹೇಳ್ತಾರೆ ಎಲೆಕ್ಟ್ರಿಕ್ಕಿಂದ ಬಂದರೆ ಮಾತ್ರನೇ ಮೋಟ್ರು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಪಂಪ್ ಮಾಡುತ್ತೆ ಅಂತ. ಬಟ್ ಸೋಲಾರ್ನಲ್ಲೂ ಕೂಡ ಪಂಪ್ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ನೋಡಿ, ನೀರು ಸ್ಟಾರ್ಟ್ ಆಯ್ತು ಆಲ್ರೆಡಿ. ಓಕೆ ಸರ್, ಇವಾಗ ನಮ್ಮ ಕರೆಂಟಲ್ಲಿ ಏನು ಪ್ರೆಷರ್ ಬರುತ್ತೋ ನೀರು, ಅದೇ ಪ್ರೆಷರು ಸೋಲಾರಲ್ಲಿ ಬರುತ್ತಲ್ವಾ? ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದಿಸ್ ನ್ಯೂ ವ್ಲಾಗ್. ಇವತ್ತು ನಾನು ಹಿರಿಯೂರು ತಾಲೂಕಿನಲ್ಲಿರುವಂಥ ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೀನಿ. ಈ ಹಳ್ಳಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ, ನನ್ನಿಂದ ನೀವು ನೋಡ್ಬೋದು ಒಂದು ಫಾರ್ಮ್ ಹೌಸ್ ಇದೆ, ಚಿಕ್ಕದಾಗಿ ಒಂದು ತೋಟದ ಮನೆ ಅಂತೀವಲ್ಲ ಆ ರೀತಿ ಕಟ್ಟಿದ್ದಾರೆ. ಬಟ್ ನಾನು ಈ ಪ್ಲೈನ್ ಲ್ಯಾಂಡನ್ನು ನೋಡೋಕೆ ಬಂದಿರೋ ಉದ್ದೇಶ ಅಷ್ಟೇ. ಇತ್ತೀಚೆಗೆ ನಮ್ಮದು ಕೂಡ ನೀವು ಫಾರ್ಮ್ದು ವಿಡಿಯೋ ನೋಡಿರ್ತೀರ. ಸೊ ಆ ಫಾರ್ಮಲ್ಲಿ ನಮ್ಮದು ಎಲೆಕ್ಟ್ರಿಕ್ ಮೋಟಾರ್ ಇದೆ. ನೀರನ್ನ ಸಪ್ಲೈ ಮಾಡೋದಕ್ಕೆ ತೆಂಗಿನ ಮರಗಳಿಗೆಲ್ಲ ನಾವು ಎಲೆಕ್ಟ್ರಿಸಿಟಿನ ಬಳಸಿ ಮೋಟ್ರಿಂದ ವಾಟರ್ನ ಪಂಪ್ ಮಾಡ್ತಾಯಿದ್ದೀವಿ. ಆದರೆ ಇನ್ನೊಂದು ಹೊಸ ಟೆಕ್ನಾಲಜಿ ಬಂದಿದೆ, ಸೋಲಾರ್ನ ಬಳಸಿ ನಾವು ವಾಟರ್ ಪಂಪ್ನ ಮಾಡ್ಬೋದು ಅಂಥೇಳಿ. ಸೊ ಹಾಗಿದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋಂತಹ ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಬಂದಿರೋದು ಯಾಕೆ ಅಂತಂದರೆ, ಈ ವಿಡಿಯೋ ಪ್ರಮೋಷನ್ ಅಲ್ಲ, ಇದರಲ್ಲಿ ನಾನು ತೋರಿಸುವಂತಹ ಕೆಲವೊಂದು ವಿಚಾರಗಳು ಎಷ್ಟೋ ಜನ ರೈತರಿಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಪ್ರಾಪರ್ಟಿ ಬಂದ್ಬಿಟ್ಟು ಟೋಟಲ್ 27 ಎಕರ್ಸ್ ಇದೆ. ಸೊ ನೀವು ನಾನು ಹಿಂದೆ ನೋಡ್ಬೋದು, ಕಂಪ್ಲೀಟಾಗಿ ಇಟ್ಸ್ ಅ ಪ್ಲೈನ್ ಲ್ಯಾಂಡ್, ಡ್ರೈ ಏರಿಯಾ ಟೋಟಲಿ. ಸೊ ಬನ್ನಿ, ಇವಾಗ ಸ್ನೇಹಿತರಿದ್ದಾರೆ, ಇದನ್ನು ಯಾರು ಮಾಡ್ತಾರಲ್ಲ ಸೋಲಾರ್ದೆಲ್ಲ ಕಂಪ್ಲೀಟಾಗಿ ಮಿಷನರೀಸ್ ಎಲ್ಲ ಇನ್ಸ್ಟಾಲೇಷನ್ನು ಅವರು. ಸೊ ಅವ್ರನ್ನೇ ಕರ್ಕೊಂಡು ಬಂದಿದ್ದೀನಿ. ನನಗೂ ಒಂದು ಟ್ರಯಲ್ ಎರರ್ ಬೇಕು ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ನಮ್ಮ ವ್ಯೂವರ್ಸ್ಗೆಲ್ಲ ಒಂದು ಹಾಯ್ ಹೇಳ್ಬಿಡಿ. ಸೊ ಇವರು ಟೋಟಲಾಗಿ ಸೆಟಪ್ ಮಾಡ್ತಾರೆ ಸೋಲಾರ್ ವಾಟರ್ನ ಮತ್ತು ಮೋಟರ್ನ ಹೇಗೆ ಪಂಪ್ ಮಾಡ್ಬೋದು, ಎಷ್ಟು HP ನೀರು ಬರುತ್ತೆ, ಎಷ್ಟು HP ಮೋಟ್ರನ್ನ ಫಿಕ್ಸ್ ಮಾಡ್ಬೋದು, ಎಷ್ಟು ಡೆಪ್ತಿಂದ ನೀರು ತೆಗಿಬೋದು. ಸೊ ಎಲ್ಲದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ಬನ್ನಿ ಹೋಗೋಣ, ಬನ್ನಿ ಸರ್. ಸೊ ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ನಾನು 2 ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಒಂದು ಡ್ರೈ ಲ್ಯಾಂಡು ಅಂದರೆ ಎಂಟಿ ಪ್ಲಾಟ್, ಇನ್ನೊಂದು ಬಂದ್ಬಿಟ್ಟು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಪ್ಲಾಟ್ಸು. ಸೊ ಅದರಲ್ಲಿ 87 ಎಕರೆ ಅಲ್ವಾ ಸರ್? 87 ಎಕರೆ, ಹೌದು. ಸೊ 87 ಎಕರೆ ಒಂದು ಪ್ಲಾಟ್. ಆ ಪ್ಲಾಟಲ್ಲಿ ಶ್ರೀಗಂಧದ ಮರಗಳನ್ನ ಬೆಳೆದಿದ್ದಾರೆ. ಸೊ ಸುಮಾರು ಅಂದಾಜಿಗೆ ಇವತ್ತಿಗೆ ಅದರ ವ್ಯಾಲ್ಯೂಯೇಷನ್ ಲೆಕ್ಕ ಹಾಕಿದ್ರೆ 300 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಬರುತ್ತೆ. ಸೊ ಅಂಥ ಒಂದು ಶ್ರೀಗಂಧದ ತೋಟನ ಇವತ್ತು ನಾನು ನೋಡೋಕೆ ಹೊರಟಿದ್ದೀನಿ. ಆ್ಯಂಡ್ ಆ ಫಾರ್ಮಲ್ಲೂ ಕೂಡ ಎಷ್ಟೋ ಜನ ಹೇಳ್ತಾರೆ ಎಲೆಕ್ಟ್ರಿಕ್ಕಿಂದ ಬಂದರೆ ಮಾತ್ರನೇ ಮೋಟ್ರು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಪಂಪ್ ಮಾಡುತ್ತೆ ಅಂತ. ಬಟ್ ಸೋಲಾರ್ನಲ್ಲೂ ಕೂಡ ಪಂಪ್ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಹ್ಞೂ ಸರ್, ನೀವೇ ನೋಡಿದ್ರಲ್ಲ ಈಗ ಕಣ್ಣೇರಿ ಎಲ್ಲ ಫುಲ್ಲು. ಹೌದು. ಇದು ಓಕೆ. ಇದು ಇನ್ನೊಂದು ಇದೆಯಲ್ಲ, ಅಲ್ಲಿ ಈಗ 85 ಎಕರೆಯಲ್ಲಿ ಫುಲ್ಲು ಶ್ರೀಗಂಧ ಪ್ಲಾಂಟೇಶನ್ ಇದೆ. ಅದರಲ್ಲಿ 13 ವರ್ಷ ಆಗೋಗಿದೆ. ಇವಾಗ ಎಲ್ಲಿ ಅದು ಜಾಗ ಇದೆಯಲ್ಲ, 2 ರೂಮ್ ಮಧ್ಯೆ ಅಡಿಕೆ ಇದು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಮತ್ತು ಅದು ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ಕೊಂಡು ಯಾವ ಥರ ಗಿಡಗಳು ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನನಗೆ. ಓಕೆ ಸರ್, ಇದು ಎಷ್ಟು ಎಕರೆ ಪ್ಲಾಟು ಟೋಟಲ್ಲು? 27? ಹಾಂ, 27 ಎಕರೆ ಪ್ಲಾಟ್. ನೋಡಿ, ನೀರು ಸ್ಟಾರ್ಟ್ ಆಯ್ತು ಆಲ್ರೆಡಿ. ಸರ್, ನೀರು ಇದೇ ಒಂದು ಪವರಲ್ಲಿ ಪಂಪ್ ಮಾಡ್ತಾ ಇರುತ್ತಾ? ಇದೇ ಫೋರ್ಸ್ ಇರುತ್ತಾ? ಇದೇ ಬಿಸಿಲಿದ್ರೆ ಇಷ್ಟೇ ನೀರು ಬರುತ್ತೆ ಸರ್. ಓಕೆ, ಅಂದರೆ ಇದು ಬೇಸಿಕ್ಲಿ ಹೇಳಬೇಕು ಅಂತಂದರೆ ಸನ್ಲೈಟ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಇವಾಗ ನಾವು ಪವರಲ್ಲಿ ಒಂದೇ ರೀತಿ ಪವರ್ ಸಪ್ಲೈ ಇರುತ್ತೆ, ಒಂದೇ ಯೂನಿಟಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ನೀರು ಪ್ರೆಷರ್ ಬರುತ್ತೆ. ಸೊ ಸೋಲಾರಲ್ಲೂ ಅದೇ ಥರ ಪ್ರೆಷರಲ್ಲಿ ಬರುತ್ತಾ ಸರ್? ಈಗ ನಮ್ಮದು ಐಡಿಯಾ ಪ್ರಕಾರ ಫುಲ್ಲು ಸನ್ಲೈಟ್ ಇದ್ದರೆ ನೀವು ಪವರ್ಲಿ ಏನು ನೀರು ಬರ್ತಿದೆ ಅದೇ ನೀರು ಬರುತ್ತೆ. ಇನ್ ಕೇಸ್ ನಿಮ್ಗೆ ಲೋ ಸನ್ಲೈಟ್ ಆದರೆ ನೀರು ಕಡಿಮೆ ಆಗುತ್ತೆ. ಸನ್ ಹೆಂಗಿರುತ್ತೋ ಆ ಥರ ನೀರು ಬರುತ್ತೆ ಸರ್. ಇದಕ್ಕೆ ಬ್ಯಾಕಪ್ ಅಂತ ಏನಿಲ್ವಾ? ಅಂದರೆ ಸೋಲಾರಿಂದ ಬಂದು ಒಂದು ಬ್ಯಾಟ್ರಿಗೆ ಬ್ಯಾಕಪ್ನ ಕೊಟ್ಕೊಂಡು ಅಲ್ಲಿಂದ ಪವರ್ ಸಪ್ಲೈ ಮಾಡುವಂಥ ಇನ್ವರ್ಟರ್ ಹಾಕ್ಕೊಂಡು ಆ ಥರ? ಇಲ್ಲ ಸರ್, ಇಲ್ಲ. ಏನಕ್ಕೆ ಅಂತಂದರೆ ಬ್ಯಾಕಪ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಒಂದು, ಮತ್ತು ಮೇಂಟೆನೆನ್ಸು. ಬ್ಯಾಟ್ರಿ ಮ್ಯಾಕ್ಸಿಮಮ್ ಬಂದರೆ 5 ಇಯರ್ಸ್ ಇಲ್ಲ 6 ಇಯರ್ಸ್ ಬರುತ್ತೆ ಬ್ಯಾಟ್ರಿ. ಮತ್ತು ಅದನ್ನು ಇದನ್ನು ಮಾಡಬೇಕು. ಅದಕ್ಕೋಸ್ಕರ ನೀವು ಯಾವ ಥರ ಡೈರೆಕ್ಟು ಸೋಲಾರಿಂದ ಜನ್ರೇಷನ್ ಆಗುತ್ತೆ, ಸೂರ್ಯ ಬರುತ್ತೆ, ನೀರು ಬರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರಲಿ. ಸೂರ್ಯ ಇದ್ದರೆ ಸಾಕು ಸರ್, ನೀರು ಬರುತ್ತೆ. ಓಕೆ ಸರ್, ಇದು ಎಷ್ಟು HP ಮೋಟ್ರ್ ಹಾಕಿರೋದು? ಎಷ್ಟು ಅಡಿ ಬೋರ್ವೆಲ್ ಸರ್ ಇದು ಕೊರ್ದಿರೋದು? ಸರ್, ಇದು ಟೋಟಲ್ ಡೆಪ್ತು 300 ಫೀಟ್ ಕೊರ್ದಿದ್ದಾರಂತೆ. ನಾವು 28 ಹಾಕಿದ್ದೀವಿ, ಅಂದರೆ 280 ಅಡಿ ಹಾಕಿದ್ದೀವಿ. ಇವಾಗ ನೋಡ್ಬೋದು ನೀವು, 3 ಸೆಕೆಂಡಿಗೆ 1 ಬಕೆಟ್ ತುಂಬ್ತಿದೆ ನೀರು.
3 ಸೆಕೆಂಡಿಗೆ. ಹಾಂ ಓಕೆ, ನಿಮಗೆ 1 ಗಂಟೆಗೆ 14,000 ಲೀಟ್ರ್ ಬರ್ತಿದೆ ಇವಾಗ ಪರ್ ಅವರ್. ಓಕೆ, ಗಂಟೆಗೆ 14,000. ಹಾಂ, ರೈತರಿಗೆ ಯಾವ ಥರ ಇದು ಯೂಸ್ ಆಗುತ್ತೆ ಅನ್ನೋದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಇನ್ ಕೇಸ್ ನೀವು ಪವರ್ ತಗೋಬೇಕು ಅಂತಂದ್ರೆ ನೀವು ಪವರ್ ತಗೊಂತೀರಾ. ಇನ್ ಕೇಸ್ ಪವರ್ ತಗೊಂತೀರಾ, TCಗೆ ದುಡ್ಡು ಕಟ್ಟಲೇಬೇಕು. TCಗೂ ದುಡ್ಡು ಕಟ್ಬೇಕು, ಕಂಬಕ್ಕೂ ದುಡ್ಡು ಕಟ್ಬೇಕು, ಲೈನಿಗೆ ಕಟ್ಟಬೇಕು. ಬಟ್ ನೀವೆಲ್ಲ ತಗೊಂಡು ಕರೆಂಟ್ ಕೊಡಬೇಕಲ್ಲ. ಹೌದು. ಈಗ 3 ಅವರ್ಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. 3 ಅವರ್ಸ್ ನಾವು ಜನರೇಷನ್ ಮಾಡೋದು ಬೇರೆ ಕಡೆಯಿಂದ ಜನರೇಷನ್ ಆಗಿಬಿಟ್ಟು ಬರುತ್ತೆ ನಮಗೆ ಲೈನಲ್ಲಿ ಬರುತ್ತೆ. ಬಟ್ ನೀವು ಎಲ್ಲಿರ್ತೀರೋ, ರಿಮೋಟ್ ಪ್ಲೇಸ್ ಎಲ್ಲಿರ್ತೀರೋ ಅಲ್ಲೇ ಸೋಲಾರ್ ಹಾಕ್ಸ್ಕೊಳ್ಳಿ, ಅಲ್ಲೇ ನೀರು ತಗೊಳ್ಳಿ. ಓಕೆ, ಸೊ ಇದು ಮೇಯ್ನ್ ಅಡ್ವಾಂಟೇಜ್ ಏನಪ್ಪ, ನಾವು ಸೋಲಾರ್ ಪಂಪನ್ನು ಹಾಕ್ಸೋದ್ರಿಂದ ನಮಗೆ ಮೇಯ್ನ್ ಅಡ್ವಾಂಟೇಜ್ ಏನು ಅಂತಂದರೆ, ಈಗ ನಾವು ಕರೆಂಟ್ಗಾಗಿ ಎಲೆಕ್ಟ್ರಿಸಿಟಿನ ನಂಬ್ಕೋಬೇಕಾಗಿಲ್ಲ. ಪವರ್ ಸಪ್ಲೈ ಇಲ್ಲ. ಇವತ್ತು ನಾವೇನೋ ಬೆಳೆ ಮಾಡ್ತಿದ್ದೀವಿ, ಕಮರ್ಷಿಯಲ್ ಕ್ರಾಪ್ ಮಾಡ್ತಿದ್ದೀವಿ. ಆ ಕಮರ್ಷಿಯಲ್ ಬೆಳೆಗೆ ಎಲ್ಲೋ ಒಂದು ಕಡೆ ನನಗೆ ನೀರು ಕೊಡಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಸೊ ನೀರನ್ನ ಫುಲ್ಫಿಲ್ ಮಾಡಲೇಬೇಕು ಅನ್ನೋವಂಥದ್ದು ಇದರಲ್ಲಿ ಇಲ್ಲ ಅಲ್ವಾ ಸರ್? ಸರ್ ಇವಾಗ ಕಮರ್ಷಿಯಲ್ ಕ್ರಾಪ್ನ ಮಾಡಿರ್ತೀವಿ, ಅದಕ್ಕೆ ನೀರು ಸಪ್ಲೈ ಕೊಡಲೇಬೇಕಿರುತ್ತೆ ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಬೆಳೆ ಫೇಲ್ ಆಗಿಬಿಡುತ್ತೆ ನೀರು ಸಪ್ಲೈ ಆಗಲಿಲ್ಲ ಅಂದರೆ. ಸೊ ಎಲೆಕ್ಟ್ರಿಸಿಟಿ ಕಟ್ ಆಯಿತು. ಸೊ ಅಂಥವ್ರಿಗೆಲ್ಲ ಇದು ಯೂಸ್ಫುಲ್. ಹೌದು ಸರ್. ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಾಗಿಲ್ಲ. ಅಲ್ಲ, ನೀವು ಯಾವುದೇ ಬೆಳೆ ಬೆಳೆ ಮೇನ್ ನೀರು ಬೇಕೇ ಬೇಕಾನೆ. ಹೌದು, ಬೇಕೇ ಬೇಕು. ಅದಕ್ಕೋಸ್ಕರ ಇದು. ಓಕೆ, ರೈಟ್ ಸರ್. ಸರ್ ಹಂಗಂದ್ರೆ ಮೇನ್ ಏನು ಅಂದರೆ ಲೈಫ್ ಲಾಂಗ್ ಬರುತ್ತೆ. 25 ವರ್ಷ ನಿಮ್ಗೆ ಏನೂ ಆಗಲ್ಲ. ಇನ್ ಕೇಸ್ ಒಂದು 10 ವರ್ಷ ಆದ್ಮೇಲೆ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬೋದು ಅಷ್ಟೇ. ಈಗ ನಿಮಗೆ ನೀರು ಬರ್ತಿರೋದು ಒಂದು 2.5 ಇಂಚ್ ಬರ್ತಿರೋದು 2 ಇಂಚ್ ಬರ್ಬೋದು ಪವರ್ ಕಡಿಮೆ ಆಗಿ. ಅಂದರೆ ಪ್ಯಾನಲ್ ಎಫಿಷಿಯನ್ಸಿ ಕಡಿಮೆ ಆಗ್ಬೋದು ಅಷ್ಟೇ. ಬಟ್ 25 ವರ್ಷನೂ ನೀರು ಬರ್ತಾ ಇರುತ್ತೆ, ವಾರಂಟಿ ಇದ್ದೇ ಇರುತ್ತೆ. 25 ಇಯರ್ಸ್. ಸೊ ಇದರಲ್ಲಿ ಏನು ಹಾಳಾಗುವಂಥದ್ದು ಏನೂ ಇಲ್ವಾ ಸರ್? ಸರ್ ಹಾಳಾಗೋದೇನು ಇಲ್ಲ. ಫಸ್ಟ್ ಎಲ್ಲ ಏನಾಗ್ತಿತ್ತು, ಇಲ್ಲಿ ಮತ್ತು ಇದು ಪಲ್ಲಿಗಳು ಹೋಗ್ಬಿಟ್ಟು ಅದು ವೈರೆಲ್ಲ ಡ್ಯಾಮೇಜ್ ಮಾಡವು. ಈಗ ಅದೆಲ್ಲ ಫುಲ್ ಮೋಲ್ಡೆಡ್ ಆಗಿದೆ. ಈಗ ಏನೂ ಡ್ಯಾಮೇಜ್ ಆಗಲ್ಲ ಸರ್. ಸರ್ ಇನ್ನೊಂದು ಪ್ರಶ್ನೆ ಇದೆ. ನಾನು ರೈತನ ಮಗ, ನಮ್ಮದು ಬೋರ್ವೆಲ್ ಇದೆ, ನಾವು ಮೋಟ್ರ್ ಯೂಸ್ ಮಾಡ್ತೀವಿ. ನಮ್ಮ ತಂದೆ ಏನಿಲ್ಲ ಅಂತಂದ್ರೂ 1 ವರ್ಷಕ್ಕೆ 10 ಸಲ ಮೋಟ್ರ್ ಎತ್ತಿಸ್ತಾರೆ. ಯಾಕೆ ಗೊತ್ತಾ? ಕರೆಂಟ್ ಬಂತು, ಕರೆಂಟ್ ಓವರ್ ಆಗಿ ಬಂತು, ಫ್ಲಕ್ಚುಯೇಟ್ ಆಯಿತು, ಮೋಟ್ರ್ ಸುಟ್ಟೋಯ್ತು. ಸೊ ಇದನ್ನ ಹಾಕ್ಸಿದ್ರೆ ಮೋಟ್ರ್ ಸುಟ್ಟೋಗಲ್ವಾ ಹಂಗಾದ್ರೆ? ಸರ್ 100% ಸುಟ್ಟೋಗಲ್ಲ ಸರ್. ಯಾಕೆಂದರೆ ಪವರ್ ವೇರಿಯೇಷನ್ ಆಗೋದೇ ಇಲ್ಲ ಇದರಲ್ಲಿ. ಇನ್ ಕೇಸ್ ಕಡಿಮೆ ಆಗುತ್ತೆ ಹೊರತು ನೀರು ಕಡಿಮೆ ಬರುತ್ತೆ, ಮೀನ್ಸ್ ರೊಟೇಷನ್ ಕಡಿಮೆ ಆಗುತ್ತೆ ಅಷ್ಟೇ. ಪವರ್ ಜಾಸ್ತಿ ಬರೋದು ಮತ್ತು ಶಾರ್ಟ್ ಆಗೋದು ಆ ಥರ ಏನಾಗಲ್ಲ. ಇನ್ ಕೇಸ್ ನೀವು ಖಾಲಿ ಮೋಟ್ರ್ ಇನ್ ಕೇಸ್ ನೀರು ಖಾಲಿ ಆಯಿತು ಅಂತ ತಿಳ್ಕೊಳ್ಳಿ, ನಮ್ಮದು ಸ್ಟಾರ್ಟ್ರಲ್ಲೇ ನಿಮಗೆ ಡ್ರೈ ರನ್ ಪ್ರೊಟೆಕ್ಷನ್ ಇದೆ. ಅಂದರೆ ಡ್ರೈ ರನ್ ಖಾಲಿ ಮೋಟ್ರ್ ಹೊಡೋಕ್ಕೆ ಬಿಡಲ್ಲ ನೀರು ಖಾಲಿ ಆಯಿತು ಅಂದರೆ, ಆ ಥರ ಇದೆ. ಮತ್ತು ಇನ್ ಕೇಸ್ ಏನಾದರೂ ಶಾರ್ಟ್ ಆಯಿತು ಮತ್ತು ಸಿಡ್ಲೊಡಿತು ಅಂತಂದ್ರೂ ಲೈಟ್ನಿಂಗ್ ಅರೆಸ್ಟ್ ಹಾಕಿರ್ತೀವಿ. ಲೈಟ್ನಿಂಗ್ ಅರೆಸ್ಟು, ಅರ್ಥಿಂಗು ಅದೆಲ್ಲ ಇನ್ಕ್ಲೂಡಿಂಗ್ ಹಾಕಿರ್ತೀವಿ. ಅರ್ಥಿಂಗ್ ಎಲ್ಲ ಇದೆ ಸರ್? ಅರ್ಥಿಂಗು, ಲೈಟ್ನಿಂಗ್ ಅರೆಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಸರ್ ಇವಾಗ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇದೆಯಲ್ವಾ, ಆ ಸೋಲಾರ್ ಪ್ಯಾನಲ್ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ವಾ? ಸರ್ ಡ್ಯಾಮೇಜ್ ಆಗಬಾರ್ದು ಅಷ್ಟೇ. ಮೆಕ್ಯಾನಿಕಲ್ ಹ್ಯಾಂಡ್ಲಿಂಗ್ ಆಗಿ ಡ್ಯಾಮೇಜ್ ಆಗಬಾರ್ದು, ಫಿಸಿಕಲ್ ಡ್ಯಾಮೇಜ್ ಆಗಬಾರ್ದು ಅಷ್ಟೇ. ನೀವು ನಾರ್ಮಲ್ ಆಗಿ ನೀವು ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಬೇರೆ ಏನು ಮೇಂಟೆನೆನ್ಸ್ ಮಾಡೋಂಗಿಲ್ಲ. ಧೂಳು ಮಾಮೂಲಿ ಕಾರ್ ಗ್ಲಾಸಲ್ಲಿ ಧೂಳು ಕುತ್ಕೊಂಡು ಕ್ಲೀನ್ ಮಾಡ್ಕೊಂತೀವಲ್ಲ, ಅದೇ ತರ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಎವ್ರಿ 10-15 ಡೇಸ್ ಒಂದ್ಸಲ ಧೂಳು ಕ್ಲೀನ್ ಮಾಡ್ತಲೇ ಇರಬೇಕು. ಇಲ್ಲ ಅಂದ್ರೆ ಅದು ಪವರ್ ಸೆಲ್ಸ್ ಪವರ್ ಜನರೇಟ್ ಆಗಲ್ಲ. ಹೌದು ಸರ್. ಈಗ ನಮಗೆ ಗ್ಲಾಸ್ ಅಲ್ಲಿ ಮುಂದೆ ಕಾಣಲ್ವಲ್ಲ, ಕ್ಲೀನ್ ಮಾಡ್ಲಿಲ್ಲ, ವೈಪರ್ ಹಾಕ್ಲಿಲ್ಲ ಅಂದ್ರೆ ಅದೇ ತರನೇ ಇದನ್ನು ಪವರ್ ಬರಲ್ಲ. ಸೇಮ್ ಕಾನ್ಸೆಪ್ಟ್. ಸರ್ ಒಳಗಡೆ ಹೋಗಿ ನೋಡ್ಬೋದಾ ಮಿಷಿನ್ ಎಲ್ಲ ಯಾವ ತರ ಫಿಟ್ ಮಾಡಿದೀರಾ, ಸರ್ಕ್ಯೂಟ್ ಯಾವ ತರ ಫಿಟ್ ಮಾಡಿದೀರಾ ಅಂತ? ಸರ್ ಬನ್ನಿ ಸರ್ ನೋಡೋಣ. ಓಕೆ. ಎಸ್ ಸರ್, ಇದರಲ್ಲಿ ನೀವು ಮನೆಗೋಸ್ಕರ ಇದು ಮಾಡಿರೋದು ಅಷ್ಟೇನೆ. ಓಕೆ. ಲೈಟಿಂಗ್ ಸಿಸ್ಟಮ್ ಓನ್ಲಿ ಇದ್ರಲ್ಲಿ ರನ್ ಆಗುತ್ತೆ. ಇದೇ ಸೋಲಾರ್ ಪ್ಯಾನೆಲ್ ಅಲ್ಲೇ ನೀವು ಕೊಟ್ಟಿರೋದಾ? ಹೌದು. ಒಂದು ಪ್ಯಾನಲ್ ಮಾತ್ರ ಬೈಪಾಸ್ ಮಾಡಿ ಕೊಟ್ಟಿರ್ತೀವಿ. ಲೈಟಿಂಗು, ಫ್ಯಾನು, ಟಿವಿ, ಮಿಕ್ಸಿ ಈ ತರ ಓಡುತ್ತೆ. ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅದೆಲ್ಲ ಓಡಲ್ಲ. ಚಿಕ್ಕದು 2 ಕಿಲೋವ್ಯಾಟ್ ಅಷ್ಟೇ ಇದೆ. ಓಕೆ. ಸೊ 2 ಕಿಲೋವ್ಯಾಟ್. 2 ಕಿಲೋವ್ಯಾಟ್ ಅಂದ್ರೆ ಸರ್ 2 ಕಿಲೋವ್ಯಾಟ್ ಅಂದ್ರೆ ಒಂದು ಫ್ರಿಡ್ಜೇ ರನ್ ಮಾಡ್ಬೋದು ನಾವು. ಬಟ್ ಇಲ್ಲಿ ಯಾವ ನೈಟ್ ಹೊತ್ತು ಇರೋದಲ್ವಲ್ಲ ಸರ್, ನೈಟ್ ಹೊತ್ತು ಪವರ್ ಇರೋಲ್ವಲ್ಲ, ನೈಟ್ ಹೊತ್ತು ಬ್ಯಾಕಪ್ ಇರಲ್ಲ. ಅದಕ್ಕೋಸ್ಕರ ಬರೀ ಲೈಟಿಂಗ್ ಮಾತ್ರ ಕನೆಕ್ಷನ್ ಕೊಟ್ಟಿದ್ದೀವಿ. ಓಕೆ ಸರ್. ಇದು ನಮ್ದು VFD ಅಂತ ಸರ್. SD ಎಂಟರ್ಪ್ರೈಸಸ್ ನಿಮ್ದು ಹೆಡ್ ಆಫೀಸ್ ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ 3 ಬ್ರಾಂಚ್ ಇದೆ ಇಲ್ಲಿ. ಓಕೆ ಸರ್. ಹೇಗೆ ವರ್ಕ್ ಆಗುತ್ತೆ, ಏನಿದೆ ಸರ್ ಅದ್ರೊಳಗಡೆ ಎಕ್ವಿಪ್ಮೆಂಟ್? ನಾವಂತೂ ಕಾಮನ್ ಆಗಿ ಮೋಟರ್ ಆನ್ ಮಾಡುವಾಗ ನಾವು ನೋಡಿರ್ತೀವಿ, ಜಸ್ಟ್ ಒಂದು ಆನ್ ಬಟನ್, ಆಫ್ ಬಟನ್. ಸೊ ಇದರಲ್ಲಿ ಯಾವ ತರ ಡಿಜಿಟಲ್? ಹೇಳ್ತೀನಿ ಸರ್. ಇದು ಇವಾಗ ನೋಡಿ 11 o'clock ಆಗಿದೆ, 10:56 ಇವಾಗ ಟೈಮು. ಇದು ಮೋಟ್ರ್ ಸ್ಟಾಪ್, ಅಂದರೆ ಮೋಟ್ರ್ ಸ್ಟಾಪ್ ಆಗಿದೆ ಇವಾಗ. ಮತ್ತೆ DC ವೋಲ್ಟೇಜ್ ಅಂದರೆ ಪ್ಯಾನಲಿಂದ ಬರ್ತಿದೆ, ಸೋಲಾರ್ ಪ್ಯಾನಲಿಂದ 585 ವೋಲ್ಟೇಜ್ ಬರ್ತಿದೆ. ಇದು ಕಾನ್ಸ್ಟೆಂಟ್ ಆಗಿರಲ್ಲ, ವೇರಿಯೇಷನ್ ಆಗ್ತಾ ಇರುತ್ತೆ. ಲೋ ಸನ್ಲೈಟ್ ಬಂದರೆ ವೇರಿಯೇಷನ್ ಆಗ್ತಾ ಇರುತ್ತೆ. ಇನ್ ಕೇಸ್ ಆಫ್ ಮಾಡಿದಾಗ ಇದು ಡಮ್ಮಿ ಆಗಿರುತ್ತೆ, ಏನಕ್ಕೂ ಯೂಸ್ ಆಗಲ್ಲ ಇದು. ಆನ್ ಮಾಡಿದಾಗ ಮಾತ್ರ ನಿಮ್ಮ ಬೋರ್ವೆಲ್ಗೆ ಯೂಸ್ ಆಗುತ್ತೆ. ಇದರಲ್ಲಿ ಇದನ್ನ VFD ಅಂತೀವಿ, ಅಂದರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ.
ಇದು DC ಕರೆಂಟ್ನ 3 ಫೇಸ್ AC ಕರೆಂಟಾಗಿ ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ಮೋಟ್ರ್ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಎಲ್ಲ ಫೀಚರ್ಸು ಇದೆ. ಅಂದರೆ RMS ಅಂತ ಬರುತ್ತೆ, ರಿಮೋಟ್ ಮಾನಿಟರ್ ಸಿಸ್ಟಮ್ ಅಂತ. ಅಂದರೆ ಮೊಬೈಲ್ ಆನ್ ಆ್ಯಂಡ್ ಆಫ್ ಬರುತ್ತಲ್ಲ ಆ ಥರ ಇದೆ. ಮತ್ತು ಪವರ್ಗೂ ರನ್ ಮಾಡ್ಬೋದು. ಇನ್ ಕೇಸ್ KB ಪವರ್ ಬಂದು ತಿಳ್ಕೊಳ್ಳಿ, KB ಪವರು ಆರ್ ಜನರೇಟ್ರು, ನಿಮ್ಗೆ ಯಾವ್ದು ರಾ ಪವರ್ ಬೇರೆ ಏನು ಬಂದ್ರೂ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಇದು ಕನೆಕ್ಷನ್ ಕೊಟ್ಟರೆ ಇದು ರನ್ ಆಗುತ್ತೆ. ಇದರಲ್ಲಿ 2 ಥರ ಇದೆ. ಇಲ್ಲಿ MCB ನೋಡಿ, ಒಂದು ಬಂದುಬಿಟ್ಟು KB MCB 3 ಪೋಲ್ ಇರೋದು, ಈ ಕಡೆ ಬಂದುಬಿಟ್ಟು ಸೋಲಾರ್ MCB. ಇದು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಸಾಕು, ಇನ್ನು ರನ್ ಆಗ್ತಾ ಇರುತ್ತೆ. ಸಿಂಪಲ್ ಟು ಸೆಟಪ್. ಹೌದು, ಏನಿಲ್ಲ, ತುಂಬ ರಿಸ್ಕ್ ಏನಿಲ್ಲ. ನಮ್ಮ ಬಟ್ಟು ಟೆಕ್ನಿಷಿಯನ್ನೇ ಮಾಡಬೇಕಿದೆಲ್ಲ. ಯಾಕೆಂದರೆ DC ವೋಲ್ಟೇಜ್ ನೀವೇ ನೋಡೋಲ್ಲ, 600 ವೋಲ್ಟೇಜ್ ಇರುತ್ತೆ. ನಾವು ಇದಕ್ಕಿಂತ ಮುಂದೆ ಇದು ಕೇಬಲ್ ಇದ್ರ ಮುಂದೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತೀವಿ. ಬಟ್ DC ಇಂದ ಬಂದಿರೋದು ಟೆಕ್ನಿಷಿಯನ್ನೇ ಮಾಡ್ಬೇಕು ಕರೆಕ್ಟಾಗಿ. ನಾವು ಯಾರಿಗೂ ಹೇಳಲ್ಲ ಇದನ್ನು. ಯಾಕೆಂದರೆ ಒಂದು ಸ್ವಲ್ಪ ಶಾರ್ಟ್ ಆಯಿತು ಅಂದ್ರೂ ಪ್ಯಾನಲ್ ಹೋಗುತ್ತೆ, ಇದು ಹೋಗುತ್ತೆ, ಮತ್ತು ಮನುಷ್ಯರು ಪ್ರಾಬ್ಲಮ್ ಆಗುತ್ತೆ ಮೇಯ್ನು. ಸರ್ ಇದಕ್ಕೆಲ್ಲ ಏನು ಕಾಸ್ಟಿಂಗ್ ಬೀಳ್ಬೋದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕು ಅಂತ? ಸರ್ ಇವ್ರದ್ದು 7.5 HP ನಾನು ಹಾಕ್ಕೊಟ್ಟಾಗ ಇವರಿಗೆ ಅವರಿಗೆ 2.8 lakhs ಆಗಿತ್ತು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನು, ಇನ್ಸ್ಟಾಲೇಷನ್ನು, ಕಂಪ್ಲೀಟ್ ಎಲ್ಲ ಸೆಟಪ್ಪು 2.8 lakhs ಆಗಿತ್ತು. ಇವಾಗ ಕಡಿಮೆ ಆಗಿದೆ ಸ್ವಲ್ಪ, ಇವಾಗ 2.6 ಆಗಿದೆ. ಸರ್ ನನಗೊಂದು ಡೌಟು ಸರ್, 15 HP 20 HP ಮೋಟ್ರ್ ನೋಡಿತಾರೆ, ನೀವು ಬರೀ 7.5 HP ಮೋಟ್ರ್ ಅಂತ. ಸರ್ ಈಗ ಇವ್ರದ್ದು ಆಳ ಇರೋದು 300 feet ಅಷ್ಟೇ, ಮತ್ತು ನೀರು ಬಿದ್ದಿರೋದು 2.5 ಇಂಚ್ ಬಿದ್ದಿದೆ. ನಾವು 15 HP ಹಾಕೊಂಡ್ಬಿಟ್ಟು ನೀವು 3 ಇಂಚ್ ತೆಗಿಯೋದ್ರೂ ನಿಮ್ಗೆ ಡ್ರೈ ಆಗಿಬಿಡುತ್ತೆ ಬೇಗ. ಅದಕ್ಕೋಸ್ಕರ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಹಾಕಿದ್ದೀವಿ. ಇವಾಗ ಇನ್ನೂ 2 ಬೋರ್ ಇದೆ, ಅದಕ್ಕೆ ಬೇಕಾದ್ರೆ ಸಪ್ರೇಟಾಗಿ ಹಾಕೋಬೋದು. ಎಲ್ಲ ನೀರು ಇದರಲ್ಲೇ ತೆಗೆದುಬಿಟ್ರೆ ನೀರು ಖಾಲಿ ಆಗಿಬಿಡುತ್ತೆ ಬೇಗ. ಸೋರ್ಸ್ ಇರ್ಬೇಕು, ಕೆಳಗಡೆ ಸೋರ್ಸ್ ಇದ್ದರೆ ಓಕೆ, ಕೆಳಗಡೆ ಸೋರ್ಸ್ ಇಲ್ಲ ಅಂತಂದರೆ ಖಾಲಿ ಆಗಿಬಿಡುತ್ತೆ. ಸರ್ ಈಗ ನಂದು ತೆಂಗಿನ ತೋಟ, ಅಡಿಕೆ ತೋಟ. ಸೊ ತೆಂಗಿನ ತೋಟ, ಅಡಿಕೆ ತೋಟಕ್ಕೂ ಈ ತರ ಮಾಡ್ಬೋದಾ? ಅಂದ್ರೆ ಸೂರ್ಯನ ಬೆಳಕು ಬಿದ್ದು ಅಕಸ್ಮಾತ್ ಏನಾದ್ರು ಕಿರಣಗಳು ಕಮ್ಮಿ ಬಿದ್ದು, ಅಂದ್ರೆ ಲೋ ಪವರ್ ಅಂತ ಅಂತೀವಲ್ಲ, ಆ ತರ ಪವರ್ ಜನರೇಷನ್ ಏನಾದ್ರು ಕಮ್ಮಿ ಆಗುತ್ತೆ? ಇದಕ್ಕೆ ಪ್ಲೈನ್ ಬಿಸಿಲು ಬೀಳಲೇಬೇಕು. ಯಾಕೆಂದ್ರೆ ಇದು ಒಂಥರ ಸೀರಿಯಸ್ ಆಗಿರುತ್ತೆ. ಈಗ ಒಂದು ಕೇಸ್ ಒಂದ್ರ ಮೇಲೆ ನೆರಳು ಬಿತ್ತು ಅಂತಂದ್ರೂ ಪವರ್ ಎಲ್ಲಾದ್ರೂ ಪವರ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ಫುಲ್ ಪ್ಲೈನ್ ಎಲ್ಲ ಪ್ಯಾನಲ್ಗೂ ಪ್ಲೈನ್ ಬಿಸಿಲು ಬೀಳಲೇಬೇಕು. ಓಕೆ. ಸೊ ಹಂಗಾದ್ರೆ ಸರ್ ಇವಾಗ ಯಾವ್ದಾದ್ರು ಬೆಳೆ ಮಾಡಿದ್ರೆ ನೀವು ಆ ಬೆಳೆ ಮಾಡಿರುವಂತಹ ಪ್ಲಾಟ್ಗೆ ಹೋಗಿ ನೋಡ್ಬೋದಲ್ಲ? ನೋಡ್ಬೋದು ಸರ್, ನೋಡ್ಬೋದು, ತೋರಿಸ್ತೀನಿ ಅದನ್ನು. ನಿಮ್ದೊಂದು ಏನೋ ಶ್ರೀಗಂಧದ ತೋಟ ಇದೆ, ಶ್ರೀಗಂಧ ಮತ್ತೆ ಅಡಿಕೆ ತೋಟ ಅದೊಂದಿದೆ, ಮತ್ತೆ ಇನ್ನೊಂದು ತೆಂಗಿನ ತೋಟ ಒಂದಿದೆ. ನೀವು ಯಾವ್ದಂತ ಹೇಳಿ ತೋರಿಸಿದ್ರೆ ತೋರಿಸ್ತೀನಿ. ಓಕೆ, ರೈಟ್, ಫೈನ್. ಸೊ ಈ ಒಂದು ಫಾರ್ಮ್ ಹೌಸ್ನ ನೋಡ್ಕೊಳ್ಳೋವಂಥವ್ರು ಇದ್ದಾರೆ. ಸೊ ಅವ್ರನ್ನೂ ಒಂದು ಮಾತಾಡಿಸ್ಬಿಡೋಣ, ಅವ್ರ ಅನಿಸಿಕೆನೂ ಕೇಳೋಣ. ಯಾಕೆಂದರೆ ನಾಳೆ ದಿನ ನೀವು ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನೀವು ಹಾಕ್ಸ್ಬೇಕು ಅಂತಂದ್ರೂ ಒಂದು ಎಕ್ಸ್ಪೀರಿಯೆನ್ಸು ನಿಮಗೂ ಬರುತ್ತೆ. ಯಾಕೆಂದರೆ ಇವ್ರಿಗೆ ಅನುಭವ ಇರುತ್ತೆ, ಇವ್ರು ಯೂಸ್ ಮಾಡಿರ್ತಾರೆ. ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜು ಅವ್ರನ್ನೇ ಕೇಳೋಣ ಬನ್ನಿ. ಈಗ ನೀವೇ ಈ ತೋಟನ ನೋಡ್ಕೊಳ್ತಾ ಇರೋದಲ್ವಾ? ಸೊ ಎಷ್ಟು ವರ್ಷದಿಂದ ನೀವು ಇದನ್ನ ಯೂಸ್ ಮಾಡ್ತಾ ಇದ್ದೀರಾ ಮೋಟರ್? 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್. 1 ವರ್ಷದಿಂದ. ಏನು ಪ್ರಾಬ್ಲಮ್ಸು, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಇದರಿಂದ? ಸರ್ ಇದು ಬಂದ್ಬಿಟ್ಟು ನಮಗೆ ದುಡ್ಡು ಉಳಿತಾಯ ಆಗಿದೆ ಇದರಿಂದ. ಅದು ಪವರ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ವೋಲ್ಟೇಜ್ ಜಾಸ್ತಿ ಬಂತು, ಮೋಟ್ರ್ ಸುಡ್ತು, ತಿರ್ಗಾ ಟೈಮ್ ಸೇವಿಗೆ ಲೇಬರ್ ಬರಲ್ಲ. ಬೆಳಗ್ಗೆ 6 ಗಂಟೆಗೆ 3 ಫೇಸ್ ಕರೆಂಟ್ ಕೊಡ್ತಾನೆ, ಲೇಬರ್ 6 ಗಂಟೆಗೆ ಬರಲ್ಲ. ಹಂಗಾಗಿ ಇದಾದರೆ ಬೆಳಗಿಂದ ಸಾಯಂಕಾಲ ತನಕ ನಮ್ಗೆ ಓಟ್ ನೋಡ್ತಿರೋದ್ರಿಂದ ನಮಗೆ ಉಳಿತಾಯ ಆಗುತ್ತೆ ಸರ್ ದುಡ್ಡು ಇದರೊಳಗೆ. ಓಕೆ, ಅಂದರೆ ನೀವು ಇವಾಗ ಹೇಳಿದ್ರಿ ದುಡ್ಡು ಯಾವ ಥರ ಉಳಿತಾಯ ಆಗುತ್ತೆ? ಕರೆಂಟ್ ಬಿಲ್ಲೇ ಕಟ್ಟಂಗಿಲ್ಲ, ಸರ್ಕಾರದವ್ರು ಫ್ರೀಯಾಗಿ ರೈತರಿಗೆ ಕರೆಂಟ್ ಕೊಟ್ಟಿದ್ದಾರೆ. ಸರ್ ಕರೆಂಟ್ ಬಿಲ್ಲ ಕಟ್ಟಿಲ್ಲ ನಂಬ್ತೀರಾ? ಒಂದು ಸಲ ಮೋಟ್ರ್ ಎದ್ದು ತಿಳಿಸಿದೀವಿ ಅಂದರೆ 10,000 ರೂಪಾಯಿ ಖರ್ಚು ಬರುತ್ತೆ ಸುಟ್ಟೋಯ್ತು ಅಂದರೆ. ಅದು ಇದು ಆಳಂಬುಳ ಅಂತ. ಇದು ಆ ಥರ ಇಲ್ಲವಲ್ಲ ಸರ್. ಇದು ನಾವು ಯಾವಾಗ ಬೇಕೋ ಅವಾಗ ಬಂದು ಆನ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಆಫ್ ಮಾಡ್ಬೋದು. ಅದು ಹಂಗಲ್ಲವಲ್ಲ, ಪವರು ಯಾವಾಗ ಬರುತ್ತೆ ಅವಾಗ ಬಂದು ಆನ್ ಮಾಡಬೇಕು. ಇದು ಅಂದರೆ ನಾವು ಆ ಥರ ಅಲ್ವಲ್ಲ, ನಾವು ಯಾವಾಗ ಬೇಕೋ ನಾವು ಓನಾಗಿ ಇದನ್ನ ಮಾಡ್ಬೋದಲ್ಲ. ನಿಮ್ಗೆ ಯಾವತ್ತೂ ಫ್ಲಕ್ಚುಯೇಟ್ ಆಗಿಲ್ವಾ ಸರ್ ನೀರು? ಇದುವರೆಗೂ ನಮಗೇನು ಖರ್ಚಿಲ್ಲ, ಆರಾಮೇ ಮೇಂಟೆನೆನ್ಸ್ ಬಂದಿದೆ, ನಮ್ಗೆ ಉಳಿತಾಯ ಇದೆ. ನಮ್ಮ ಎಲ್ಲ ರೈತರುಗಳದ ಇದೆ. 1-2 ಹಾಕ್ಸ್ಕೊಂಡ್ರೆ ನಮ್ಮದಿಗೆ ಆರಾಮೇ ಬೆಳೆ ಬೆಳ್ಕೋಬೋದು ಸರ್. ಝೀರೋ ಮೇಂಟೆನೆನ್ಸ್ ಅಂತೀರಾ ಹಾಗಾದ್ರೆ? ಸರ್ ನಿಜವಾಗ್ಲೂ ಝೀರೋ ಮೇಂಟೆನೆನ್ಸ್ ಸರ್. ಓಕೆ, ಥ್ಯಾಂಕ್ ಯು ಬ್ರದರ್. ಎಸ್, ಫೈನಲಿ ಒಂದೊಳ್ಳೆ ತೋಟಕ್ಕೆ ಬಂದಿದ್ದೀವಿ. ಅಂದರೆ ಸುಮಾರು ಒಂದು 100 ಎಕರೆ ಸರ್, ಹೆಚ್ಚು ಕಡಿಮೆ ಈ ಪ್ಲಾಟ್ಸ್ ಎಲ್ಲ ನೋಡ್ತಾ ಇದ್ದೆ. 100 ಎಕರೆ ಇದೆ. 100 ಎಕರೆ ಇದಲ್ಲ? ಯಾವಾಗ ಸರ್ ಇವ್ರು ತೋಟ ತೊಗೊಂಡಿರೋದು? ಎಷ್ಟು ವರ್ಷ ಆಗಿರ್ಬೋದು? 20 ವರ್ಷ ಆಗಿರ್ಬೋದು ಸರ್. 20 ವರ್ಷದ ಕೆಳಗೆ ಬಂಡವಾಳ ಹಾಕಿರೋದು. ನೋಡಿ, ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ. 20 ವರ್ಷದ ಕೆಳಗೆ ಬಂಡವಾಳ ಹಾಕಿರೋದು 87 ಎಕರೆಗೆ. ಸೊ ಇವತ್ತಿನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಲ್ಯಾಂಡ್ ವ್ಯಾಲ್ಯೂ ಇರ್ಬೋದು ಅಂತ ಒಂದು ಹಂಗೆ ಅಂದಾಜು ಮಾಡ್ಕೊಳ್ಳಿ ಸರ್. ಈ ಲ್ಯಾಂಡ್ನ ತೊಗೊಂಡ್ಮೇಲೆ ಅವರು ಬೋರ್ ಹಾಕ್ಸಿರ್ಲಿಲ್ವಾ? ಬೋರ್ ಇಲ್ಲ ಸರ್, ಇದು ಪ್ಲೇನ್ ಫುಲ್ಲು ಕಾಡ್ಜಾಲಿ ಅಂತ ಬರುತ್ತಲ್ಲ, ಎಲ್ಲ ಬೆಳ್ಕೊಂಡಿದ್ದು. ಓಕೆ. ಯಾರು ಹೇಳಿದ್ರೆ ಇಲ್ಲಿ ತಗೊಳ್ಳಿ ಅಂತವ 50,000 ರೂಪಾಯಿ ತೊಗೊಂಡಿದ್ದಾರೆ.
ಪರ್ ಎಕರೆ. ಹ್ಞೂ ತೊಗೊಂಡಾಗ ಎಲ್ಲ ಫುಲ್ಲು ಈ ಊರರೆಲ್ಲ ಬೈದು ಬಿಟ್ರಂತೆ. ಹ್ಞೂ ಯಾರೋ ಹಿಂಗೆ ಇವರು ಏಜೆಂಟ್ಗಳು ಇರ್ತಾರಲ್ಲ ಅವ್ರಿಗೆ ಬೈತಾರೆ. ಯಾರು ಇವರು ಬೆಂಗಳೂರಿಗೆ ನೀನು ಟೋಪಿ ಹಾಕ್ಬಿಟ್ಟಿದ್ಯಾ, ಇದಕ್ಕೆ ಈ ಜಾಗದಲ್ಲಿ ಏನು ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಈ ಊರೇನೋ ಚಾಲೆಂಜ್ ಆಗಿ ತಗೊಂಡು ಫುಲ್ ಎಲ್ಲ ಗಂಧದ ಗಿಡ ಇಕ್ಕು. ಈಗ ಒಂದು 500 ಕೋಟಿ ಪ್ರಾಪರ್ಟಿ ಅದು. ಅಪ್ಪ 500 CR. ಗಂಧದ ಗಿಡ ಮಾತ್ರ ಇಲ್ಲ, ಹೆಬ್ಬೇವೆಲ್ಲ ಇದೆ, ಅಡಿಕೆ. ಸರಿ, ಹೆಬ್ಬೇವೆ 40 ಲಕ್ಷ ಬಂದಿದೆ. ಇದು ನೆರಳಿಗೆ ಇದನ್ನ ಹಾಕಿದ್ದಾರೆ. ಇದು ಮತ್ತೆ ಗೊಬ್ಬರ ಆಗುತ್ತೆ. ಇದು ಹಾಕಿದಕ್ಕೆ ಇದು ಕಡಿದ್ಬಿಟ್ಟು ಹೆಬ್ಬೇವು ಮರ ಮಾಡಿದಾರೆ ನೋಡಿ. ಆಲ್ರೆಡಿ ಒಂದು ಕಟಾವು ಗಿಡಗಳನ್ನ ಹಾಕಿದ್ದಾರೆ. ಗೊಬ್ಬರದ ಗಿಡ ಮತ್ತೆ ಇದು ಹೆಬ್ಬೇವು ನೆರಳಿಗೆ ಹಾಕಿದ್ದಾರೆ. ಅದು ಹೆಬ್ಬೇವು ಮಾರಿ ಅದರಲ್ಲೇ 40 ಲಕ್ಷ ಸಿಕ್ಕಿದೆ ಇವ್ರಿಗೆ. ಓಹೋ ಸರ್, ನೀವು ಹೆಂಗೆ ಹಿಡಿದ್ರಿ? ಒಳ್ಳೆ ಕೋಟಿ ಕೂಡ. ಹೆಂಗೆ ಹಿಡಿಯೋದಲ್ಲ ಸರ್, ಅವಶ್ಯಕತೆ ಇದ್ರೆ ಬರ್ತಾರೆ ಸರ್. ಓಕೆ, ಈಗ ಅಡಿಕೆ ಗಿಡ ಇಕ್ಕೋಲ್ಲ, ನೀರು ಬೇಕೇ ಬೇಕಾಗಿದೆ. ಸೊ ಬೇಸಿಕಲಿ ನೀವು ಹೆಂಗಿದ್ದನ್ನು ನಿಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡ್ತೀರಾ ಸರ್? ಮಾರ್ಕೆಟ್ ಮೌತ್ ಅಷ್ಟೇ ಸರ್. ಈಗ ನಿಮ್ಮ ಹತ್ರ ಬರ್ತಾರೆ, ಹೇಳ್ತಾರೆ ಇಲ್ಲಪ್ಪ ನನ್ನ ಕರೆಂಟ್ ಪ್ರಾಬ್ಲಮ್, ಶುಗರ್ ಹಾಕ್ಸ್ಕೊಂಡು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಹಿಂಗೆ ಮೂರ್ತು ಹೋಗಿದೆ. ಓಕೆ ಸರಿ, ಬನ್ನಿ ಸರ್, ಇಲ್ಲಿ ಇನ್ಸ್ಟಾಲೇಷನ್ ಹೆಂಗೆ ಮಾಡಿದ್ರೆ ನೋಡೋಣ. ಆಮೇಲೆ ನನಗೊಂದಷ್ಟು ಡೌಟ್ಸ್ ಇದೆ, ಯಾಕೆಂದರೆ ನಾನು ಇವಾಗ ನಮ್ಮ ತೋಟಕ್ಕೆ ಹಾಕ್ಸಿರೋದು ಆಟೋಮೇಟೆಡ್ ಮೋಟ್ರು. ಸೊ ಆ ಆಟೋಮೇಟೆಡ್ ಮೋಟ್ರು ಎಲೆಕ್ಟ್ರಿಸಿಟಿ ಕನೆಕ್ಟೆಡ್ ಇದೆ ಬೆಸ್ಕಾಮ್ಗೆ. ಸೊ ಬೆಸ್ಕಾಮ್ ಅಂತೂ ಫ್ರೀ ಇದೆ, ನಾವಂತೂ ಯೂಸ್ ಮಾಡ್ತಿದ್ದೀವಿ. ಆದರೆ ನನಗೆ ದೊಡ್ಡ ಸಮಸ್ಯೆ ಏನು ಅಂತಂದರೆ ತಿಂಗಳಿಗೆ 2 ರಿಂದ 3 ಸಲ ಮೋಟ್ರ್ ಎತ್ತಲೇಬೇಕು. ನಮ್ಮಪ್ಪ ಇವಾಗ ಇಲ್ಲ, ನಮ್ಮಪ್ಪ ಇದ್ದಾಗಂತೂ 6 ತಿಂಗಳಿಗೆ ಒಂದು 3 ಸಲನಾದ್ರೂ ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋರು, ಒಂದು 30-40 ಸಾವಿರ. ಮೋಟ್ರ್ ಎತ್ತು ಎತ್ತಕ್ಕೆ ಇಳ್ಸಕ್ಕೆ 1 ವಾರ, ರೆಡಿ ಮಾಡಿಸ್ಕೊಬರಕ್ಕೆ 1 ವಾರ, ಮತ್ತೆ ಬಿಡಕ್ಕೆ 1 ವಾರ, 1 ತಿಂಗಳು ಗ್ಯಾಪಲ್ಲಿ ಗಿಡಗಳಿಗೆ ನೀರೇ ಇರಲ್ಲ. ಆ ಥರ ಸಮಸ್ಯೆ ಎದುರಿಸ್ತಾ ಇದ್ವಿ. ಆ ಥರ ಯಾರೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಸೊ ಅಂಥವ್ರು ಸೋಲಾರ್ ವಾಟರ್ ಮೋಟ್ರನ್ನ ನೀವು ಹಾಕ್ಸ್ಕೊಳ್ಬೋದು. ಸೌರಶಕ್ತಿಯ ಮೂಲಕ ಮೋಟರ್ ಓಡುತ್ತೆ. ಸೊ ಈ ಮೋಟ್ರನ್ನ ಕಾಸ್ಟು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ಹೆಚ್ಚಿನ ಮಾಹಿತಿಯಾಗಿ ನಾನು ಇವ್ರ ನಂಬರನ್ನು ಕೂಡ ಕೊಟ್ಟಿರ್ತೀನಿ. ಭಾಳ ಜೆನ್ಯೂನ್ ವ್ಯಕ್ತಿ. ಅಂದರೆ ಏನೋ ಸುಮ್ಮನೆ ಬಿಲ್ಡಪ್ ಇಟ್ಬಿಟ್ಟು ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಮಾಡೋ ಅಂಥವ್ರಲ್ಲ. ರಿಯಾಲಿಟಿ ನಿಮ್ಮ ಪ್ಲಾಟ್ಗೆ ಬಂದು ಚೆಕ್ ಮಾಡಿ, ಎಷ್ಟು ಇಂಚಲ್ಲಿ ನೀರಿದೆ, ಎಷ್ಟು ಡಿಗ್ ಮಾಡಿದ್ದೀರಾ ನೀವು ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕನಾಗೆ ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆಗಿರ್ತೀನಿ. ಬನ್ನಿ ಇವಾಗ ತೋಟ ನೋಡೋಣ ಹೋಗ್ಬಿಟ್ಟು. ಡ್ರೋನ್ ಶಾಟ್ನು ಕೂಡ ಹಾಕ್ತೀನಿ, ಎಲ್ಲರೂ ನೋಡಿ ಖುಷಿ ಪಡಿ. ಸೊ ನಾನಂತೂ ನನ್ನ ಲೈಫಲ್ಲಿ 87 ಎಕರೆ ಗಂಧದ ತೋಟ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಕಣ್ಣಾರೆ ನೋಡಿ ಒಂದ್ಸಲ ಕಣ್ ತುಂಬಿಸ್ಕೊಳ್ಳೋಣ ಬನ್ನಿ. ಬ್ರದರ್, ಅಡಿಕೆನೂ ಕೂರಿಸ್ಬಿಟ್ಟಿದಾರಲ್ಲ? ಹಾಂ, ಅಡಿಕೆ ಇವಾಗ ಸರ್ ರೀಸೆಂಟಾಗಿ ಕುಡಿಸಿರೋದು ಅಡಿಕೆ ಇದು. ಹಾಂ, ಅಡಿಕೆ, ಶ್ರೀಗಂಧ, ಹೆಬ್ಬೇವು ಮತ್ತೆ ಗೊಬ್ಬರದ ಗಿಡ. ಅಲ್ಲಲ್ಲ ಇದನ್ನು ಹಾಕಿದ್ರೆ ಸರ್. ಏನು ಹಾಕಿದ್ದಾರೆ? ಬಿದ್ರು ಹಾಕಿದ್ದಾರೆ. ಸೊ ಅದು ಸಬ್ ಬೆಳೆ ಪ್ರೊಟೆಕ್ಷನ್ ಸುತ್ತಲೂ ಹಾಕಿದ್ದಾರೆ. ಅಂದ್ರೆ ಒಂದು ಪ್ರೊಟೆಕ್ಷನ್ ತರ ಇರುತ್ತಲ್ಲ? ಹೌದು. ಓಕೆ, ಸೊ ಇದು ನಿಮ್ಮ ಸೋಲಾರ್ ಪ್ಯಾನೆಲ್ನ ಅಳವಡಿಕೆ. ಈ ತರ ಅಳವಡಿಸಿದ್ದೀರಾ ಸರ್? ಇದಕ್ಕೆ ಸಪ್ರೇಟಾಗಿ ಸ್ಪೇಸ್ ಬೇಕು ಅಂತ ಮಾಡಿದ್ದೀರಾ? ಅಲ್ಲಿ ನೋಡಿದ್ರೆ ಮನೆಯಲ್ಲೇ ಮಾಡಿಬಿಟ್ಟಿದ್ರಿ ಸರ್. ಇದು ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ಇರಲಿಲ್ಲ ಬೇರೆ ಏನೂ. ಬಟ್ ಅಲ್ಲಿ ಮನೆ ಇತ್ತು, ಅಲ್ಲಿ ಫುಲ್ ನೆರಳು ಬೀಳ್ತಿತ್ತು, ಅದಕ್ಕೋಸ್ಕರ ಇಲ್ಲಿ ಹಾಕಿಕೊಟ್ಟಿದ್ದು. ಓಕೆ, ಸೊ ಇಲ್ಲಿ ನೀವು ಇನ್ನೂ 15-20 ವರ್ಷ ಆದರೂ ಇಲ್ಲಿ ನೆರಳು ಬರಲ್ಲ, ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿತ್ತು ಜಾಗ. ಸರ್, ಈ ಸೋಲಾರ್ ಪ್ಯಾನೆಲ್ ಪಕ್ಕ ಇವ್ರೇನೋ ತೊಟ್ಟಿ ಮಾಡ್ಕೊಂಡಿದ್ದಾರೆ ಸರ್, ಇಷ್ಟು ದೊಡ್ಡದು? ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ ಸರ್. ಇದು ಸಿಮೆಂಟಿನ ಕೃಷಿ ಹೊಂಡ? ಸಿಮೆಂಟಲ್ಲೇ ತೊಟ್ಟಿ ಥರ ಮಾಡ್ಕೊಂಡು 2 ಇದ್ದಾವೆ. ಇನ್ ಕೇಸ್ ಅದು ತುಂಬಿದ್ರೆ ಈ ಕಡೆಗೆ ಬರುತ್ತೆ ನೀರು. ಐ ಥಿಂಕ್ ಇವರೇ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೌದು. ಸೊ ಇದು ಕೂಡ ತೊಟ್ಟಿನೇ ಫುಲ್ಲು ಇದೆಲ್ಲ? ಹಾಂ, ಹೌದು. ಓಕೆ ಸರ್, ಇದೇನೋ ಕಂಪ್ಲೀಟ್ ಒಂಥರ ಪೈಪಿಂಗ್ ಮಾಡಿದಾರಲ್ಲ, ಏನು ಉದ್ದೇಶ ಮಾಡ್ಕೊಂಡಿರೋ ಸರ್? ಇದೆಲ್ಲ 3 ಇಂಚಸ್ ಡೆಲಿವರಿ ಕೊಟ್ಟಿದ್ದಾರೆ. ನೀರು ಜಾಸ್ತಿ ಬೇಕಾದ ಫಿಲ್ಟ್ರಲ್ಲಿ ಹಾಕ್ಬಿಟ್ಟು 3 ಇಂಚಸ್ ಡೆಲಿವರಿ ಕೊಟ್ಟಿದ್ದಾರೆ ಎಲ್ಲ. ಓಕೆ ಸರ್, ಇವಾಗ ನಮ್ಮ ಕರೆಂಟಲ್ಲಿ ಏನು ಪ್ರೆಷರ್ ಬರುತ್ತೋ ನೀರು, ಅದೇ ಪ್ರೆಷರು ಸೋಲಾರಲ್ಲಿ ಬರುತ್ತಲ್ವಾ? ಫುಲ್ ಬಿಸಿಲಿದ್ದಾಗ 100% ಅದೇ ಪ್ರೆಷರ್ ಬರುತ್ತೆ. ಅದೇ ಥರ ಜೆಟ್ ಹೊಡಿಯುತ್ತೆ, ಅದೇ ಥರ ಅಪ್ಪಿಗತ್ತುತ್ತೆ, ಅದೇ ಥರನೇ ಸೇಮ್ ಹೆಂಗೆ ವರ್ಕ್ ಆಗುತ್ತೆ ಅದೇ ಥರ ವರ್ಕ್ ಆಗುತ್ತೆ. ಸರ್, ಈಗ ಮಲೆನಾಡಲ್ಲಿ ಬಿಸಿಲೇ ಬರಲ್ಲ, ಮಳೆ. ಸೊ ಅಂತ ಕಡೆನೂ ಈ ಸೋಲಾರ್ ಪ್ಯಾನೆಲ್ ಕೆಲಸ ಮಾಡ್ತಾವ ಹಾಗಾದ್ರೆ? ಸರ್, ಇನ್ನೊಂದೇನು ಅಂದ್ರೆ ಈಗ ಮಳೆ ಬರ್ತಾ ಇತ್ತು ಅಂದ್ರೆ ಸೋಲಾರ್ ಪ್ಯಾನೆಲ್ ಅವಶ್ಯಕತೆನೇ ಇರಲ್ಲ ಮೋಟರ್ ಪಂಪ್ಗೆ. ಹೌದು, ಅದಕ್ಕೋಸ್ಕರ. ಆದ್ರೆ ಮಳೆ ಬರ್ತಿದೆ ಅಂದಾಗ ಕರೆಂಟ್ ಪ್ರಾಬ್ಲಮ್ ಇರುತ್ತಲ್ಲ? ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸರ್, ಅಷ್ಟೇನೆ. ಈ ಲೋ ಸನ್ಲೈಟ್ ಇದ್ರೆ ಈ ತರ ಮಾನೋಕ್ರಿಸ್ಟಲ್ ಪ್ಯಾನೆಲ್ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನೈಟ್ ಆರಾಮ್ಸೆ ಯೂಸ್ ಮಾಡ್ಬೋದು. ಕರೆಂಟ್ ಶಾಕ್ ಹೊಡಿಯಲ್ಲ? ಇಲ್ಲ ಸರ್, ಏನಾಗಲ್ಲ. ಅಲ್ಲ? ಮಕ್ಕಳು ಅಪ್ಪಿ ತಪ್ಪಿ ಮುಟ್ತಾವೆ ಇಲ್ಲ ಸರ್, ನಾವ್ ಇದ್ರ ಮೇಲೆಲ್ಲ ಓಡಾಡ್ತೀವಿ. ಬಟ್ ಏನಂದ್ರೆ ಇಂಟೆನ್ಷನ್ ಈ ತರ ಪಾಯಿಂಟ್ ಮಾಡಿ ಹೊಡಿಬಾರ್ದು. ಕಾರ್ ಗ್ಲಾಸಿಗೆ ಈಗ ಓಡಾಡಿದ್ರೆ ನಾವು ಇದ್ರ ಮೇಲೆ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಓಡಾಡ್ತೀವಿ, ಏನಾಗಲ್ಲ. ಪಾಯಿಂಟ್ ಮಾಡಿ ಹೊಡೆದ್ರೆ, ಬೇಕು ಅಂತ ಇಂಟೆನ್ಷನ್ ಹೊಡೆದ್ರೆ ಹೋಗುತ್ತೆ. ಸರ್, ಒಂದ್ಸಲ ಈ ತೋಟದಲ್ಲಿ ಹೆಂಗ್ ಬರ್ತಿದೆ ಪ್ರೆಷರ್ ನೋಡೋಣ? ಬನ್ನಿ ಸರ್, ಹೋಗಿ ಆನ್ ಮಾಡ್ಕೊಂಡು ಒಂದ್ಸಲ ನೋಡೋಣ. ಅದನ್ನೇ ಆನ್ ಮಾಡಿ. ಇಲ್ಲೇ ಬರ್ತಾ ಇದೆಯಾ ಸರ್? ಇಲ್ಲೇ ಚೆನ್ನಾಗಿ ಬರುತ್ತೆ ನೀರು. ತಡಿ. ಇರ್ಲಿ.
ಆನ್ ಮಾಡಿಸಿ ಸರ್. ಹಾಂ ಆಯ್ತು ಆಯ್ತು ಹಾಕಿ, ಗೊತ್ತಾಯ್ತು ಹಾಕಿ. ಓ ಮೈ ಗಾಡ್, ನೋಡಿ ನೀರು ಏನು ಪ್ರೆಷರಲ್ಲಿ ಬರ್ತಿದೆ. ಎಲ್ಲರೂ ಹೇಳ್ತಾರೆ ನೀರೇ ಬರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿ ನೀರು ಹೆಂಗೆ ಬರ್ತಿದೆ ಅಂತ. ವಾವ್, ಅದರಲ್ಲೇ ನೀರಲ್ಲೇ ಮುಖನೂ ತೊಳೆಯೋದೇ ಇಲ್ಲ ನಂದಿನಿ ಅವರು. ನೋಡಿ ಸರ್, ಇದು ಎಷ್ಟು ಇಂಚು ಪೈಪು ಸರ್ ದಪ್ಪ? 3 ಇಂಚು ಸರ್, 3 ಇಂಚು. 3 ಇಂಚ್ ಪೈಪಲ್ಲೇ ಇಷ್ಟು ಪ್ರೆಷರ್ ಬರ್ತಿದೆ. ಇನ್ನೂ ಬರುತ್ತೆ ಸರ್, ಲೋಡ್ ಆಗ್ತಿದೆ. ಹಾಂ 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 ಹಾಂ. ಇದು ಬೋರ್ವೆಲಿಂದ ಬರ್ತೀರಾ ಸರ್ ಇದು? ಹಾಂ, ಡೈರೆಕ್ಟ್. ಎಷ್ಟು ಅಡಿ ಆಳದಿಂದ ಈ ಪ್ರೆಷರ್ ಬರ್ತಿದೆ ಸರ್? 800 ಅಡಿಯಿಂದ ಬರ್ತಿದೆ ಸರ್ ಇದು. 800 ಅಡಿ ಆಳದಿಂದ? ಹೌದು. ತೋಟ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಕನಸಿರುತ್ತೆ ಎಷ್ಟೋ ಜನರಿಗೆ, ಐ ಟಿ ಫೀಲ್ಡಲ್ಲಿ ಇರೋರಿಗೆ ಈ ಥರ ಒಂದು ತೋಟ ಮಾಡಬೇಕು, ಫಾರ್ಮ್ ಹೌಸ್ ಮಾಡಬೇಕು ಅಂತ. ಏನು ಸರ್, ನಂದು ಒಂದು ಪ್ರಶ್ನೆ ಏನು ಗೊತ್ತಾ, ನನ್ನಲ್ಲಿ ಸುಮಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಇವತ್ತು ಈ ವಿಡಿಯೋ ಮಾಡ್ಬೇಕಾದ್ರೆ. ಯಾಕೆ ಅಂತ ಅಂದರೆ, ನಾನು ಬೇಸಿಕ್ಲಿ ಕೃಷಿಕರ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು. ನಮ್ಮ ಮೂಲ ಕುಲಕಸುಬು ಕೃಷಿನೇ, ಆಯಿತಾ. ಸೊ ಆಮೇಲೆ ನಾವು ಕೂಡ ತೋಟ ಇಟ್ಟಿದ್ದೀವಿ. ಸೊ ನಮ್ಮ ತೋಟಕ್ಕೋಸ್ಕರನೇ ನಾನು ನೋಡ್ತಾ ಇರೋದ್ರಿಂದ ಇಷ್ಟೊಂದು ಡೌಟ್ಸ್ ಕೇಳ್ತಾ ಇದ್ದೀನಿ. ಆಮೇಲೆ ನೀವು ತಪ್ಪು ತಿಳ್ಕೊಂಬಿಡಿ, 108 ಪ್ರಶ್ನೆಗಳನ್ನ ಇವ್ರು ವಿಡಿಯೋ ಬೇರೆ ರೆಕಾರ್ಡ್ ಮಾಡ್ತಾವ್ರೆ ಅಂತ. ಸರ್, ಇವಾಗ ಆಟೋಮೇಟೆಡ್ ಅಂತ ಬಂದಿದೆ. ಆಮೇಲೆ ಕೆಲವೊಂದು ಫೋನಲ್ಲಿ ಫೋನ್ ಮಾಡಿದ್ರೂ ಕೂಡ ಮೋಟ್ರ್ ಆನ್ ಆಗುತ್ತೆ ಅಂತಾರೆ. ಆ ಎಲ್ಲ ಟೆಕ್ನಾಲಜಿ ಕೂಡ ನಿಮ್ಮಲ್ಲಿ ಇದೆಯಾ? ಇದೆ ಸರ್, ಅದಕ್ಕೆ RMS ಅಂತೀವಿ. RMS ಅಂದರೆ ಅಂತ. ಓಕೆ. ಇನ್ ಕೇಸ್ ನೀವು ಎಲ್ಲರೂ ಹೊರಗಡೆ ಇದ್ದು ಇಲ್ಲೊಂದು ಸಿಮ್ ಹಾಕಿರ್ತೀವಿ, ಮತ್ತೆ ನಿಮ್ಮ ಹತ್ರ ನಾರ್ಮಲ್ ಆಗಿರುತ್ತಲ್ಲ, ಅದಕ್ಕೆ ಒಂದು ಮೆಸೇಜ್ ಕಳಿಸಿದ್ರೆ ಸ್ಟಾರ್ಟ್ ಟು ಸ್ಟಾಪ್ ಅಂತ ಕಮಾಂಡ್ ಇರುತ್ತೆ. ಓಕೆ. ಈಗ ಸ್ಟಾರ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೋಟ್ರು ರಿಮೋಟ್ ಮ್ಯಾನೇಜ್ ಸಿಸ್ಟಮಲ್ಲಿ ಮಾತ್ರ ಇದು. ಅಂದರೆ ಇಲ್ಲಿ ಸಿಮ್ ಹಾಕಿರಬೇಕು, ಸಿಮ್ ಹಾಕಿದ್ರೆ ವರ್ಕ್ ಆಗುತ್ತೆ. ಅದು ಇನ್ಬಿಲ್ಟ್ ಇರುತ್ತೆ ನಮ್ಮ ಸ್ಟಾರ್ಟರ್ಲಿ. ಅದು ಇನ್ಬಿಲ್ಟ್ ಇರುತ್ತೆ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಸ್ಟಾರ್ಟರ್ ತಗೊಬೇಕು, ಆಟೋ ಸ್ಟಾರ್ಟರ್ ಹಾಕ್ಸ್ಬೇಕು. ಬರೀ ಒಂದು ಸಿಮ್ ಹಾಕಬೇಕಷ್ಟೇ ನೀವು ನಿಮ್ಮ ಕಡೆಯಿಂದ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ಸರ್, ಇವಾಗ ಜೆಟ್ಗಳನ್ನೆಲ್ಲ ಕಾಫಿ ತೋಟ ಮಾಡಿದ್ದೀವಿ, ಶುಂಠಿ ತೋಟ ಮಾಡಿದ್ದೀವಿ. ಸೊ ಅಂಥ ಕಡೆ ನೀರಿದೆ, 1000 ಅಡಿ 1500 ಅಡಿ ನೀರಿದೆ. ಆದರೆ ಮೋಟ್ರು ಹೊಡೆಯೋದಕ್ಕೆ ನಮಗೆ ತುಂಬ ಪವರ್ ಸಪ್ಲೈ ಬೇಕು. ಎಲೆಕ್ಟ್ರಿಕ್ ಮೋಟ್ರ್ ಮಾತ್ರ ನಮಗೆ, ಅದು ಎಲೆಕ್ಟ್ರಿಕ್ ಸಪ್ಲೈ ಇದ್ದರೆ ಮಾತ್ರ ಸಪೋರ್ಟ್ ಆಗುತ್ತೆ. ಆ ಥರದ್ದೆಲ್ಲ ಒಂದಷ್ಟು ಮಿತ್ಸ್ ಇದೆ ನಮ್ಮಲ್ಲಿ. ಇಲ್ಲ ಸರ್, ಅದೇನಿಲ್ಲ, ತಪ್ಪು ಕಲ್ಪನೆ. ಅಲ್ಲ ಸರ್, ಈಗ ಎಲೆಕ್ಟ್ರಿಕಲ್ ಸಪ್ಲೈ ಮ್ಯಾಕ್ಸಿಮಮ್ ಅಂದರೆ 3 ಅವರ್ ಕೊಡ್ತಾರೆ. ಇನ್ನು ನೈಟ್ 3 ಅವರ್ ಕೊಡ್ತಾರೆ. ನಾರ್ಮಲಾಗಿ ಹೇಳ್ತಿರೋದು. ಬಟ್ ನಮ್ಮದು ಸೋಲಾರ್ ಬಂದುಬಿಟ್ಟು ಬೆಳಿಗ್ಗೆ 8 ಗಂಟೆಗೆ, ನಾರ್ಮಲಾಗಿ 8 ಗಂಟೆಗೆ ಸ್ಟಾರ್ಟ್ ಆದರೆ ಕಂಟಿನ್ಯೂಸಿಗೆ 4 o'clockವರೆಗೂ ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ನೀರು ಬರುತ್ತೆ. 9 ರಿಂದ 3 ಅಂತೂ ಫುಲ್ 100% ವಾಟರ್ ಔಟ್ಪುಟ್ ಬಂದೇ ಬರುತ್ತೆ. ಕಂಟಿನ್ಯೂಸಾಗಿ ರನ್ ಆಗುತ್ತೆ. ನೀವು ಎಲೆಕ್ಟ್ರಿಸಿಟಿ ಸಪ್ಲೈಯಲ್ಲಿ ನೀವು 10 HP ಹಾಕೊಳೋ ಬದಲು ನಮ್ಮ ಸೋಲಾರಲ್ಲಿ 5 HP ಹಾಕೊಂಡ್ರೆ ನಿಮ್ಗೆ ಮೇಂಟೈನ್ ಆಗುತ್ತೆ. ಯಾಕೆಂದರೆ ಕಂಟಿನ್ಯೂಸಾಗಿ ರನ್ ಆಗುತ್ತೆ. ಇನ್ ಕೇಸ್ ಹಂಗೂ ಶಾರ್ಟೇಜ್ ಬಂತು ನೀರು, ನೈಟ್ ಬೇಕಾದ್ರೆ ನೀವು ಕರೆಂಟಿಗೆ ಚೇಂಜ್ ಓವರ್ ಮಾಡ್ಕೋಬೋದು. ಸರ್, ಇಲ್ಲಿ ಇವ್ರ ತೋಟಕ್ಕೆ ಯಾವ ಥರ ಮಾಡಿದ್ದಾರೆ ವಾಟರ್ ಸಿಸ್ಟಮ್? ಅಂದರೆ ಗಿಡಗಳಿಗೂ ನೀರು ಹೋಗೋದಕ್ಕೆ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ. ಯಾವ ಥರ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಸರ್? ಇದೆಲ್ಲ ಫುಲ್ ಡ್ರಿಪ್ ಸಿಸ್ಟಮೇ ಮಾಡಿದ್ದಾರೆ. ಡ್ರಿಪ್ ಮಾಡಿಬಿಡಿ. ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಮಾಡಿದ್ದಾರೆ. ಇದೇನೋ ಯೋಜನೆ ಅಂತಾರಲ್ಲ, ಹನಿ ಯೋಜನೆ, ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿ. ಓಕೆ. ಸೊ ಇದೇ ಥರ ಫುಲ್ಲು. ಸರ್, ಇದು ನಾನು ಮೇಂಟೆನೆನ್ಸ್ ಬಗ್ಗೆ ಕೇಳಲೇ ಇಲ್ಲ ನಿಮ್ಮನ್ನ. ಮೇಂಟೆನೆನ್ಸ್ ಎಲ್ಲ ಹೆಂಗೆ ಸರ್? 8 ವರ್ಷ ಆಯಿತು, 2016 ಹಾಕಿರೋದು. 2016? ಹಾಂ. ಓಕೆ. ಇದಲ್ಲ, ಬಟ್ ಬೇರೆದು. ಹಾಂ. ಇದುವರೆಗೂ ಯಾರು ನಮ್ಮ ಸರ್ವಿಸ್ಗೆ ಕರೆದಿಲ್ಲ ಸರ್ ಅದು. ಓಹೋ. ಸರ್, ಏನು ಪ್ರೆಷರಲ್ಲಿ ಬರ್ತಿದೆ ನೋಡಿ ನೀರು, ಸಖತ್ ಪ್ರೆಷರಲ್ಲಿ ಬರ್ತಿದೆ ಸರ್. ಅಂದರೆ ಅಲ್ಲೇನು ಪ್ರೆಷರ್ ನೋಡಿದ್ವೋ ಸೇಮ್ ಪ್ರೆಷರ್ ಇಲ್ಲೂ ಬರ್ತಿದೆ. ಹೌದು ಸರ್, ಅದು 2.5 ಇಂಚ್ ಡೆಲಿವರಿ. ಇದು ಒಪ್ಪಿದೆ ಸ್ವಲ್ಪ. ಹಾಂ. ಇದು 2.5 ಇಂಚ್ ಡೆಲಿವರಿ, 2 ಪೈಪಲ್ಲಿ, ಒಂದು 5 HP, ಒಂದು 10 HP. ಓಕೆ. ಸೇಮ್ ಪ್ರೆಷರ್ ಬರ್ತಿದೆ ಸರ್. ಇವಾಗ ಇವರಿಗೆ ಎಷ್ಟು HP ಮೋಟ್ರ್ ಹಾಕಿರೋದು ಸರ್? ಒಂದು 5 HP. ಆಲ್ರೆಡಿ ಇವರು ಎಕ್ಸಿಸ್ಟಿಂಗ್ ಮೋಟ್ರ್ ಇತ್ತು. ಓಕೆ. ಅದನ್ನೇ ಸೆಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ. 5 HP ಮತ್ತು 10 HP 2 ಸೆಟ್ ಮಾಡಿ. 2 ಇದೆ ಸರ್. 87 ಎಕರೆಗೆ ಸಾಕಾಗುತ್ತಾ 2 ಮೋಟ್ರು? ಸರ್, ಇವರು ಮೇಂಟೈನ್ ಮಾಡ್ತಿದ್ದಾರೆ. ಅಂದರೆ ಕ್ಲೀನಾಗಿ ಮ್ಯಾನ್ ಪವರ್ ಇದೆ, ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದಾರೆ. ಓಕೆ. ಅಕಸ್ಮಾತ್ ಈ ವಿಡಿಯೋ ನೋಡಿ ನಮ್ಮ ಜನರು ಯಾರಾದರೂ ಬಂದು ರೈತರು ನಿಮ್ಮನ್ನು ಕೇಳಿದ್ರೆ ಸರ್ವಿಸ್ಗಾಗಿ, ಸೊ ಏನು ಕಾಸ್ಟಿಂಗಲ್ಲಿ ಕೊಡ್ತೀರಾ? 5 HP ಆದರೆ, 10 HP ಆದರೆ ಏನು ಕಾಸ್ಟಿಂಗು? ನಿಮ್ಮ ಹತ್ರ ಸಬ್ಸಿಡಿ ಏನಾದರೂ ಅಪ್ಲಿಕಬಲ್ ಆಗುತ್ತಾ? ಯಾವ ಥರ? ನಮಗೂ ಗೌರ್ಮೆಂಟ್ಗೂ ಸಬ್ಸಿಡಿಗೂ
ಮತ್ತು ಯಾವುದೇ ಇಲಾಖೆಗೂ ಸಂಬಂಧ ಇಲ್ಲ. ಓನಾಗಿ ಮಾತ್ರ ಮಾಡಿಕೊಡ್ತೀವಿ. ಯಾಕೆಂದರೆ ನಾವು ಪ್ರೈವೇಟ್ ಕಂಪ್ನಿ. ನೀವು ಅಮೌಂಟ್ ಕೊಟ್ಟರೆ ನಿಮಗೆ ಹಾಕ್ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ. ಓಕೆ, ನಮ್ಮ ಸಬ್ಸಿಡಿ ಎಲ್ಲ ಇಲ್ಲ, ಸಬ್ಸಿಡಿಗೂ ಮತ್ತು ಗೌರ್ಮೆಂಟ್ಗೂ ಸಂಬಂಧನೇ ಇಲ್ಲ. ಯಾರು ಬೇಕೋ ಅವರು ಸರ್ವಿಸ್ನ ಪಡ್ಕೋಬೋದು. ಹೌದೌದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸೋಲಾರ್ ಪವರ್ ಮೂಲಕ ಹೇಗೆ ನೀರನ್ನು ನಾವು ಬೋರ್ವೆಲ್ಲಿಂದ ಡಿಗ್ ಮಾಡ್ಬೋದು, ಮತ್ತು ಯಾವ ಪ್ರೆಷರಲ್ಲಿ ಬರುತ್ತೆ, ಮತ್ತು ಎಷ್ಟು HP ಮೋಟ್ರ್ ಯೂಸ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮೇಂಟೆನೆನ್ಸ್ ಹೇಗೆ, ಎಲ್ಲದನ್ನು ಕೂಡ ನಾನು ತೋರಿಸಿದ್ದೀನಿ. ಸೊ ನನ್ನಿಂದ ನಿಂತಿಯಾರಲ್ಲ, ಇವ್ರದ್ದೇ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿದೆ. ಮತ್ತು ಈ ವಿಡಿಯೋನ ನೋಡಿಕೊಂಡು ಬೇರೆಯವ್ರ ವಿಡಿಯೋಗೆ ಹೋಗಿ ಅಲ್ಲಿ ನಂಬರ್ ತೊಗೊಂಡು ಫೋನ್ ಮಾಡಿ ನೀವಾ ಅಂತ ಕೇಳಬೇಡಿ. ಸೊ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ನಂಬರ್ನ. ಸೊ ಡೈರೆಕ್ಟಾಗಿ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ಲಾಟ್ಗೆ ಬಂದು ನಿಮ್ಮ ಸರ್ವೀಸು ಅಂದರೆ ನೀವೇನು ಕೇಳ್ತೀರಾ ಅದಕ್ಕೆ ತಕ್ಕನಾದಂಥ ಸರ್ವೀಸ್ ಇವ್ರು ಕೊಡ್ತಾರೆ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇನ್ನೊಂದು ಯೂಸ್ಫುಲ್ ಆಗುವಂಥ ವಿಡಿಯೋನ ನನ್ನ ವ್ಲಾಗ್ಸ್ನಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು. ಹಲೋ ಎಸ್, ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಸ್ಪೆಷಲ್ ಕಂಟೆಂಟ್ ಸಿಕ್ತು. ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿದ್ದಾರೆ ನೋಡಿ. ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನನ್ನ ವ್ಲಾಗ್ಸಲ್ಲಿ. ಬನ್ನಿ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಿಮ್ಮ ಫ್ರೆಂಡ್ ಅಲ್ವಾ? ಎಷ್ಟು ವರ್ಷದಿಂದ? ಸುಮಾರು ಒಂದು 5 ವರ್ಷದಿಂದ ಫ್ರೆಂಡು. ಓಕೆ ಸರ್, ಏನು ಸ್ಪೆಷಾಲಿಟಿ ಅವರಲ್ಲಿ? ಅವ್ರನ್ನೇ ಕೇಳಿ ಸರ್. ಚಿರಂಜೀವಿ ಹೆಸರು ಚಿರಂಜೀವಿ ಆಕಾಶ್. ಹೌದು. ಹೆಸ್ರೇ ಇವ್ರ ಹೆಸ್ರು ಹೆಂಗಿದೆ ಗೊತ್ತಾ? ಚಿರಂಜೀವಿ. ಹೆಸ್ರಿಗೆ ತಕ್ಕನಾಗಿ ದೇವರು ಇವ್ರಿಗೆ ಕೊಟ್ಟಿದ್ದಾರೆ. ಏನು ಗೊತ್ತಾ, ನಮಗೂ ಕೇಳಿ ಏನೋ ಹೇಳ್ತಾರಲ್ಲ ಶಾಕ್ ಆಯಿತು ಅಂತ, ಆ ರೀತಿ ನಿಜವಾಗ್ಲೂ ಶಾಕ್ ಆಗಿದ್ದುಂಟು. ಹೃದಯ ಬಡಿತ, ಇದು ಹೃದಯಗಳ ವಿಷಯ ಅಂತ ಹೇಳ್ತೀವಲ್ಲ, ನಮ್ಮ ಹೃದಯ ಎಲ್ಲಿರುತ್ತೆ? ಎಡಗಡೆ. ಆದರೆ ಇವ್ರ ಹೃದಯ ಎಲ್ಲಿದೆ ಗೆಸ್ ಮಾಡಿರ್ತೀರಾ? ಏನಾದ್ರು ಗೆಸ್ ಮಾಡಿದ್ರೆ ಹೇಳಿ ನೋಡೋಣ. ಇಲ್ಲ, ಗೆಸ್ಸೇ ಮಾಡೋಕ್ಕಾಗಲ್ಲ, ಅವರೇ ಹೇಳ್ತಾರೆ. ನಿಮ್ಮ ಹೃದಯ ಎಲ್ಲಿದೆ? ಬಲ್ಗಡೆ ಇದೆ ಮೇಡಮ್. ನೋಡಿದ್ರಾ, ನಾನು ಹೇಳಿಲ್ವಾ ಎಲ್ಲಿದೆ? ಬಲ್ಗಡೆ ಇದೆ. ನಿಮ್ಗೆ ಯಾವಾಗ ಗೊತ್ತಾಗಿದ್ದು? ನಮಗೆ 4th ನಮಗೆ ಡಾಕ್ಟ್ರು ಕನ್ಸಲ್ಟ್ ಮಾಡಿದ್ವಿ. ಹೊಟ್ಟೆ ನೋವು ಬರ್ತಾಯಿತ್ತು. ಆ ಟೈಮಲ್ಲಿ ನಮಗೆ ಡಾಕ್ಟ್ರು ಚೆಕಪ್ ಮಾಡಿದ್ಮೇಲೆ ನಿಮಗೆ ಬಲ್ಗಡೆ ಇದೆ ಅಂತ ಹೇಳಿದರು. ಓಕೆ. ಅವರು ಮಾಧ್ಯಮಕ್ಕೆಲ್ಲ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದರು. ನಾವು ಬೇಡ ಬಿಡಿ ಸರ್ ಅಂತ ಹೇಳಿದ್ವಿ. ಅವರೇ ಎಲ್ಲ ಅವ್ರ ರಿಪೋರ್ಟ್ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಇನ್ನು ಆ ಡಾಕ್ಟ್ರು ಕೇಳಿದಾಗ ಅವರೇಜ್ ತಗೊಂಡಾಗ ಈ ಥರ ಬಲ್ಗಡೆ ಹೃದಯ ಬಂದಿರೋರು ನೀವು ಒಬ್ಬರೇನಾ ಅಥವಾ ಫಸ್ಟ್ ಕೇಸ್ ನಂದೆ. ಇಡೀ ವರ್ಲ್ಡ್ ಅಲ್ಲ, ಇಡೀ ಭಾರತದಲ್ಲ, ಕರ್ನಾಟಕದಲ್ಲ? ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಫಸ್ಟ್ ಕೇಸು ನಿಂದೆ ಫಸ್ಟ್ ಕೇಸ್ ಅಂದರು. ನೆಕ್ಸ್ಟ್ ನಾನು ಒಂದು 10 years ಬಿಟ್ಟೋದ್ಮೇಲೆ ಮತ್ತು 2ನೇ ಕೇಸ್ ಇನ್ನೊಂದು ಬಂತು ಅಂತಾರೆ ಅಷ್ಟೇ. ಅದು ಬಿಟ್ಟರೆ ಮತ್ತು ಯಾವ ಬಂದಿಲ್ಲ ಕೇಸ್. ಆ ರಿಪೋರ್ಟ್ ಎಲ್ಲ ನಾವು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ದಿವ್ಯಾ ಕ್ಲಿನಿಕ್ ಅಂತ ಹೇಳ್ಬಿಟ್ಟು, ವಾಗೀಶ್ ಕುಮಾರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು, ಚಿತ್ರದುರ್ಗ. ಓಕೆ. ಇವಾಗ ಆಕಾಶ್ ಅವ್ರ ಹೃದಯ ಬಡಿತ ನೋಡಬೇಕು, ಬನ್ನಿ. ಹೃದಯ ಬಡಿತ ಇದೆ ಆಲ್ರೆಡಿ. ಬ್ರೋ ಏನು ಸ್ಪೆಷಾಲಿಟಿ ಆ್ಯಕ್ಚುಲಿ? ರೈಟ್ ಸೈಡ್ ಹಾರ್ಟ್ ಇದ್ರೆ ಏನಾದರೂ ಬೆನಿಫಿಟ್ಸಾ ಅಥವಾ ಮೈನಸ್ಸಾ? ಏನಿಲ್ಲ ಸರ್, ಇದು ಲೆಫ್ಟ್ ಸೈಡ್ ಯಾವ ಥರ ಇರುತ್ತಾ ಅದೇ ಥರ ರೈಟ್ ಸೈಡು. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಏನೋ ನಿಮ್ಗೆ ಇದುವರೆಗೂ ಹೆಲ್ತ್ ಇಶ್ಯೂಸ್ ಆಗಲಿ ಏನೂ ಇಲ್ಲ? ಏನೂ ಆಗಿಲ್ಲ ಸರ್. ಏನು ಅರೆ, ನೀವು ಡಾಕ್ಟರ್ ಹತ್ರ ಫಸ್ಟ್ ಹೋಗ್ಬೇಕಾದ್ರೆ ನೀವು ಮುಂಚೆನೇ ಹೇಳ್ಬೇಕು ಅಲ್ವಾ? ಮುಂಚೆ ನಮ್ಗೆ ಏನಾದರೂ ಬೇರೆ ಆಪ್ರೇಷನ್ಸ್ ಏನಾದರೂ ನಡಿಬೇಕಂದ್ರೆ ಅವಾಗ ನಾವು ನಮ್ಗೆ ರೈಟ್ ಸೈಡಲ್ಲಿ ಹಾರ್ಟ್ ಇದೆ ಅಂತ ಹೇಳಿ ಅವ್ರಿಗೆ ಹೇಳಲೇಬೇಕು ಫಸ್ಟು. ಸ್ಟೆಥೋಸ್ಕೋಪ್ ನಿಮಗೆ ಲೆಫ್ಟಿಗೆ ಇಡ್ತಾರಾ ರೈಟ್ಗೆ ಇಡ್ತಾರಾ? ಸರ್ ಎಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ಅವರೇ ಹೇಳ್ತಾರೆ ನಿಮಗೆ ರೈಟಿಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಹೌದಾ? ನಮಗೆ ECG ಒಂದು 2 ಕಡೆ, ಮತ್ತು ಈಗ ರೀಸೆಂಟಲ್ಲಿ 1 year ಬ್ಯಾಕ್ ತುಮಕೂರಲ್ಲಿ ತೋರಿಸಿದಾಗ ಅವ್ರು ECG ಮಾಡಿದಾಗ ನಿಮಗೆ ರೈಟ್ ಸೈಡ್ ಇದೆ, ಎಲ್ಲಾದರೂ ಚೆಕ್ ಮಾಡಿಸಿದ್ರು ಅಂತ ಕೇಳಿದರು. ಗೊತ್ತು ಸರ್, ನಮ್ಗೆ ಅಲ್ಲೇ 4th ಇದ್ದಾಗಲೇ ಗೊತ್ತಾಗಿತ್ತಿದ್ದು ಅಂತ ಹೇಳಿದ್ವಿ. ಓಕೆ. ಇವಾಗ ಡಾಕ್ಟ್ರಿಗೆ ಏನಾದರೂ ಮಿಸ್ ಆಗಿ ಲೆಫ್ಟ್ ರೈಟ್ ಎಲ್ಲರೂ ಮಿಸ್ ಹಾಕು ಏನಾದರೂ ಓಪನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ? ನಮಗೆ ಪ್ರಾಬ್ಲಮ್ ಮೇಡಮ್. ನಮಗೆ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ಗೆ ಹೋದ ತಕ್ಷಣ ಏನಾದರೂ ಹಂಗೆ ಆಪ್ರೇಷನ್ಸ್ ಮಾಡೋ ಅಂಥವು ಏನಾದರೂ ಇದ್ದರೆ ಮಾತ್ರ ಡಾಕ್ಟ್ರಿಗೆ ಫಸ್ಟ್ಗೆ ತಿಳಿಸ್ಬಿಡ್ತೀವಿ. ನಮ್ಮ ರಿಪೋರ್ಟ್ಗಳು ಅವ್ರು ಕೊಟ್ಬಿಡ್ತೀವಿ, ಹಾರ್ಟ್ ಬಲಗಡೆ ಇದೆ ಅಂತ ಹೇಳ್ಬಿಟ್ಟು. ಓಕೆ. ಇವಾಗ ಮನೆಗಳಲ್ಲಿ ಇರುತ್ತಲ್ಲ, ದೇವ್ರನ್ನ ಕೇಳೋದು, ಅಯ್ಯೋ ಬಲಗಡೆ ಬಂದಿದೆ ಅಂತ, ಏನಾದರೂ ಆ ಥರ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಏನಾದರೂ? ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ನಮಗೆ ನಾರ್ಮಲ್ ಅದು ಏನು ಎಡಗಡೆಗೆ ಇದೆಯಾ ಎಲ್ಲರಿಗೂ, ಬಲಗಡೆಗೆ ಆ ಥರನೇ ಇದೆ. ಆದರೆ ಯಾರಿಗೋ 1000 ಈ ಥರ ಇರೋದು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳ್ತಿದ್ರು. ಏನಾದ್ರು ನಿಮ್ಮ ಜೀವನದಲ್ಲಿ ಸ್ಪೆಷಲ್ ಲಕ್ ಏನಾದ್ರು ಟರ್ನ್ ಆಯ್ತಾ? ಏನಿಲ್ಲ ಮೇಡಮ್, ಎಲ್ಲರಿಗೂ ಇದೆಯಲ್ಲ ಅದೇ ಥರ. ಇದು ಮಿತ್ಸ್ ಅಂತ ಹೇಳ್ತಾರೆ. ನಮ್ಮಲ್ಲಿ ತಪ್ಪು ಕಲ್ಪನೆ ಮತ್ತು ಮೂಢನಂಬಿಕೆಗಳಿರುತ್ತೆ. 6 ಬೆಳ್ಳು ಬಂದರೆ ತುಂಬ ಅದೃಷ್ಟವಂತ ಆ ಥರ ಅಂತ. ಸೊ ನಿಮಗೆ ರೈಟ್ ಸೈಡ್ ಹಾರ್ಟ್ ಬಂದಿದೆಯಲ್ಲ, ನಿಮಗೆ ಯಾವ ಅದೃಷ್ಟ ಅಂತ? ಅದೃಷ್ಟ ಏನಿಲ್ಲ ಸರ್, ನಮ್ಮ ತಂದೆ ತಾಯಿನೇ ಅದೃಷ್ಟ ಅಷ್ಟೇ ನಮಗೆ. ಓ, ಇವ್ರು ಬಿಡಿ, ಕ್ಲಾಸು ಮಾಸು ಸಖತ್ತು. ಏನು ವರ್ಕ್ ಮಾಡ್ತೀರಾ ಬ್ರದರ್? ನಾವು ಫಾರ್ಮರು, ರೈತರು. ವಾವ್, ಥ್ಯಾಂಕ್ ಯು ಬ್ರೋ. ಓಕೆ, ಥ್ಯಾಂಕ್ ಯು.
ನಾವೆಲ್ಲೇ ಹೋದ್ರು ಕೂಡ ಫಸ್ಟು ಎಂಥವರೇ ಆಗಲಿ ನಾನು ಫಸ್ಟ್ ಜನಗಳನ್ನ ಮಾತಾಡಿಸ್ತೀನಿ. ಆಕಾಶು ಅಷ್ಟೇ ಮಾತಾಡಿಸ್ತಾರೆ. ಹಿಂಗೆ ಮಾತಾಡ್ತಾ ಅವರು ಹೃದಯದ ಬಡಿತದ ವಿಷಯನ ನಮ್ಗೆ ಹೇಳಿದರು. ಹಾಗಾಗಿ ಸ್ಪೆಷಲ್ ಪರ್ಸ್ನಾಲಿಟೀಸ್ ಅನ್ನಿಸ್ತು. ಇನ್ನೊಂದು ವಿಷಯ ನೋಡಿ, ಮೆಡಿಕಲ್ಗೆ ಒಂದು ರೀತಿಯಾಗಿ ಮಿರಾಕಲ್. ಇಡೀ ಕರ್ನಾಟಕದಲ್ಲಿ ಫಸ್ಟು ಟೈಮು ಇವರಿಗೆ ಬಲಗಡೆ ಆರ್ಟ್ ಇರೋದು ಗೊತ್ತಾಯಿತು. ಹಾಗಾಗಿ ಡಾಕ್ಟ್ರು ಇವ್ರ ಫೈಲ್ ಸರ್ಟಿಫಿಕೇಟ್ ಹಂಗೆ ಇಟ್ಕೊಂಡಿದ್ರಂತೆ. ಹಾಗೆ ನೀವೆಲ್ಲೇ ಹೋಗಿ ಯಾರನ್ನೇ ಮೀಟ್ ಮಾಡಲಿ ಒಂದ್ಸಲಿ ಮಾತಾಡಿಸಿ, ಅವರಲ್ಲಿರುವಂಥ ವಿಶಿಷ್ಟತೆ ಆಗಿರೋದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.